ಇಹನು ಕಾಣಣ್ಣ. ಕೀಳು ಮೇಲು ಮಾಡುತ್ತೈತೆ, ಮೇಲೆ ಜ್ಯೋತಿಯು ಬೆಳಗುತ್ತೈತೆ. ಕೀಳು ಮೇಲು ಮಾಡುತ್ತೈತೆ, ಮೇಲೆ ಜ್ಯೋತಿಯು ಬೆಳಗುತ್ತೈತೆ. ಗಾಳಿ ಗೋಪುರ ಗಗನದಲ್ಲಿ ಬಾಲಕೃಷ್ಣನ ಲೀಲೆಯಲ್ಲಿ. ಗಾಳಿ ಗೋಪುರ ಗಗನದಲ್ಲಿ ಬಾಲಕೃಷ್ಣನ ಲೀಲೆಯಲ್ಲಿ. ಮೇಲೆ ಮಂಟಪದಲ್ಲಿ ನೋಡಣ್ಣ, ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳು ಇಹನು ಕಾಣಣ್ಣ. ಎಷ್ಟು ದಿನ ಇಲ್ಲಿದ್ದರೆ ನನ್ನ, ಈ ಲೋಕದೊಳಗೆ ಕಷ್ಟವೈತೆ ತಿಳಿಯ ನಮ್ಮಣ್ಣ. ಎಷ್ಟು ದಿನ ಇಲ್ಲಿದ್ದರೆ ನನ್ನ, ಈ ಲೋಕದೊಳಗೆ ಕಷ್ಟವೈತೆ ತಿಳಿಯ ನಮ್ಮಣ್ಣ. ಅಷ್ಟದಳದ ಕಮಲದಲ್ಲಿ ಇಷ್ಟಲಿಂಗನ ಕೋಣೆಯಲ್ಲಿ. ಅಷ್ಟದಳದ ಕಮಲದಲ್ಲಿ ಇಷ್ಟಲಿಂಗನ ಕೋಣೆಯಲ್ಲಿ. ಮುಟ್ಟಿ ಪೂಜೆಯು ಮಾಡುವಂತ ಯೋಗಾಟವನ್ನು ಸಾಧಿಸಣ್ಣ. ಮುಟ್ಟಿ ಪೂಜೆಯು ಮಾಡುವಂತ ಯೋಗಾಟವನ್ನು ಸಾಧಿಸಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ, ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳು ಇಹನು ಕಾಣಣ್ಣ. ಯೋಗ ಎಂಟನು ನೆಚ್ಚಬೇಡಣ್ಣ, ನಿರ್ಗುಣ ರಾಜ ಯೋಗಿ ತನ್ನೊಳು ಇಹನು ಕಾಣಣ್ಣ. ನಾಗಕೂರ್ಮ ದೇವದತ್ತ ಕುಕುರದನಂ ಜಯರಿರುವರಣ್ಣ. ನಾಗಕೂರ್ಮ ದೇವದತ್ತ ಕುಕುರದನಂ ಜಯರಿರುವರಣ್ಣ. ಬಾಗಿಲು 9 ಮುಚ್ಚಿ ಭೋಗಶಯನನ ಸೇವಿಸಣ್ಣ. ಬಾಗಿಲು 9 ಮುಚ್ಚಿ ಭೋಗಶಯನನ ಸೇವಿಸಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ, ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳು ಇಹನು ಕಾಣಣ್ಣ. ವ್ಯಾನದಾನ ಪ್ರಾಣ ಆಪಾನ, ಸಾಮಾನ್ಯರು ನಿನ್ನಲ್ಲಿ ಇರುವರೇನಣ್ಣ. ಪ್ರಾಣಕಾಂತನ ಪಟ್ಟಣದಲ್ಲಿ ಪ್ರಜ್ಞನಿರುವ ಸ್ಥಾನದಲ್ಲಿ. ಪ್ರಾಣಕಾಂತನ ಪಟ್ಟಣದಲ್ಲಿ ಪ್ರಜ್ಞನಿರುವ ಸ್ಥಾನದಲ್ಲಿ. ನಾನು ನೀನೆಂತೆಂಬ ಭೇದವು ಏನು ಕಾರಣ ಬಂದಿತಣ್ಣ. ನಾನು ನೀನೆಂತೆಂಬ ಭೇದವು ಏನು ಕಾರಣ ಬಂದಿತಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ, ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳು ಇಹನು ಕಾಣಣ್ಣ. ಜೀವಸ್ಥಾನವು ಯಾವುದೇಳಣ್ಣ, ಈ ದೇಹದೊಳಗೆ ಜೀವ ಸಾಕ್ಷಿಯು ಎಲ್ಲಿಯನಣ್ಣ. ಜೀವಸ್ಥಾನವು ಯಾವುದೇಳಣ್ಣ, ಈ ದೇಹದೊಳಗೆ ಜೀವ ಸಾಕ್ಷಿಯು ಎಲ್ಲಿಯನಣ್ಣ. ಜೀವ ಶಿವರಿಬ್ಬರಿಗೂ ಸರ್ವ ಸಾಕ್ಷಿಯು ಒಬ್ಬನಣ್ಣ. ಜೀವ ಶಿವರಿಬ್ಬರಿಗೂ ಸರ್ವ ಸಾಕ್ಷಿಯು ಒಬ್ಬನಣ್ಣ. ಜೀವ ಶಿವರೊಳು ಐಕ್ಯವಾಗುವ ಸ್ಥಾನವದು ಗೋಪ್ಯವಣ್ಣ. ಜೀವ ಶಿವರೊಳು ಐಕ್ಯವಾಗುವ ಸ್ಥಾನವದು ಗೋಪ್ಯವಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ, ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳು ಇಹನು ಕಾಣಣ್ಣ. ಜ್ಞಾನವಂತನಾಗಬೇಕಣ್ಣ, ಕೇಳಣ್ಣ ಕೇಳ ಜ್ಞಾನವ
ಕೇಳಣ್ಣ ಕೇಳ ಜ್ಞಾನವ ಖಂಡಿಸಬೇಕಣ್ಣ. ಜ್ಞಾನವೆಂಬೋ ಖಡ್ಗ ಪಿಡಿದು ಅಜ್ಞಾನವೆಂಬೋ ಕುರಿಯ ಕಡಿದು. ಜ್ಞಾನವೆಂಬೋ ಖಡ್ಗ ಪಿಡಿದು ಅಜ್ಞಾನವೆಂಬೋ ಕುರಿಯ ಕಡಿದು. ಜ್ಞಾನ ಗುರುವಿನ ಪಾದ ಪಿಡಿದು ತಾನು ಧನ್ಯನಾಗಬೇಕು. ಜ್ಞಾನ ಗುರುವಿನ ಪಾದ ಪಿಡಿದು ತಾನು ಧನ್ಯನಾಗಬೇಕು. ಕರ್ಮಕಾಂಡವು ಕಳಿಯಬೇಕಣ್ಣ. ಹರಿಭಕ್ತನಾದರೆ ಗುರು ಸ್ಮರಣೆಯ ಮಾಡಬೇಕಣ್ಣ. ಗುರು ಸ್ಮರಣೆಯ ಮಾಡಬೇಕು, ಗುರುತು ತನ್ನಲ್ಲರಿಯಬೇಕು. ಗುರು ಸ್ಮರಣೆಯ ಮಾಡಬೇಕು, ಗುರುತು ತನ್ನಲ್ಲಿ ಅರಿಯಬೇಕು. ಅರಿವು ತೋರಿದ ಗುರು ಮುಕುಂದನ ಮರೆಯದಿರುವೋ ಮರ್ಮವಣ್ಣ. ಅರಿವು ತೋರಿದ ಗುರು ಮುಕುಂದನ ಮರೆಯದಿರುವೋ ಮರ್ಮವಣ್ಣ. ಮೇಲೆ ಮಂಟಪದಲ್ಲಿ ನೋಡಣ್ಣ, ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳು ಇಹನು ಕಾಣಣ್ಣ. बोलिए श्री सत्यनारायण गुरुवीर साहेब की जय। सद्गुरु श्री हनुमान साहेब की जय। सद्गुरु श्री गुरु माता जी की जय। सर्व संत महंत की जय। 89 ಹಾಡು 71 ಪೇಜ್. ಅವಗುರುದೇವ್ ದರ್ಶನ ದೀಜೋ. ಅವಗುರುದೇವ್ दर्शन दीजो। तुम्ही हो ज्ञान प्रदाता, तुम्ही हो ज्ञान प्रदाता. अवगुरुदेव दर्शन दीजो। अवगुरुदेव दर्शन दीजो। तुम्ही हो ज्ञान प्रदाता, तुम्ही हो ज्ञान प्रदाता. तुम्ही हो ब्रह्मा, तुम्ही हो विष्णु. तुम्ही हो ब्रह्मा, तुम्ही हो विष्णु. तुम्ही हो शंकर रूपा. तुम्ही हो शंकर रूपा. अवगुरुदेव दर्शन दीजो। अवगुरुदेव दर्शन दीजो। तुम्ही हो ज्ञान प्रदाता, तुम्ही हो ज्ञान प्रदाता. सृष्टि स्थिति लय की साक्षी तुम्ही हो. सृष्टि स्थिति लय की साक्षी तुम्ही हो. तुम्ही हो चेतन रूपा. तुम्ही हो चेतन रूपा. अवगुरुदेव
हो ज्ञान प्रदाता अज्ञाननाशक शरण संरक्षक अज्ञाननाशक शरण संरक्षक आत्मा ज्ञान प्रदाता आत्मा ज्ञान प्रदाता अव गुरुदेव दर्शन दीजो अव गुरुदेव दर्शन दीजो तुमी हो ज्ञान प्रदाता तुमी हो ज्ञान प्रदाता तिष्ठति ज्ञानरूपं नररूपं कबीर भो वासनाजाल सर्वत्रं ज्ञानदृष्टिविनश्यते त्वं कबीर महावन्दे नानीनामधिकभवः जड अध्यासबन्धनं बोधज्ञानविमुच्यते नमोऽस्तु ते कबीरस्य साधुवृन्द नमोऽस्तु ते गोस्वामी धर्मदासस्य वन्दनं च पुनः पुनः बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳಿಗೆ ವಂದಿಸುತ್ತಾ ಗುರು ಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರ ಮನೆಗೆ ವಂದಿಸುತ್ತಾ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಮುಂದಿನ 10ನೇ ತಾರೀಕು ಗುರುವಾರ ಗುರುಪೌರ್ಣಮಿ. ಅದು ವ್ಯಾಸರು ಹುಟ್ಟಿದ ದಿವಸ. ಅವರು ವೇದಗಳನ್ನು 4 ಭಾಗಗಳನ್ನಾಗಿ ಮಾಡಿದ್ರು, ಉಪನಿಷತ್ತುಗಳನ್ನೆಲ್ಲ ಬಿಡಿಸಿದ್ರು, ಇತ್ಯಾದಿ ಮಾಡಿದ್ದಾರೆ. ಅವರ ಒಂದು ಹುಟ್ಟಿದ ಹಬ್ಬದ ದಿವಸ ಗುರುಪೌರ್ಣಮಿ. ಗುರುವನ್ನು ಪೂಜೆ ಮಾಡಬೇಕು ಅನ್ನೋ ಒಂದು ವಿಚಾರ. ಆ ವಿಚಾರದಲ್ಲಿ ಯಾಕೆ ಗುರುನ ಪೂಜೆ ಮಾಡಬೇಕು ಅನ್ನೋದಕ್ಕೆ ವಿಚಾರದಲ್ಲಿ ಕಬೀರ್ ಸಾಹೇಬರು ಒಂದು ಸಾಕಿ ಮೂಲಕ ತಿಳಿಸ್ತಾರೆ. गुरु गोविंद दोवू कड़े किसके लागो पाए बलिहारी गुरु आपने गोविंद दिया बताए. ಗುರು ಮತ್ತು ಗೋವಿಂದ, ಈ ಗೋವಿಂದ ಅರ್ಥ ಅಂದರೆ ನಮ್ಮ ಸ್ವರೂಪ, ಹೊರಗಿನವ್ರಿಗೆ ಅರ್ಥ ಆಗಲಿ ಅಂತೇಳಿ ಗುರು ಮತ್ತು ಗೋವಿಂದ ಇಬ್ಬರೂ ಸಹ ನಿಂತುಕೊಂಡಿದ್ದ ಪಕ್ಷದಲ್ಲಿ ನಾನು ಗುರುಗೆ ಪ್ರಪ್ರಥಮ ವಂದನೆ ಸಲ್ಲಿಸುತ್ತೇನೆ. ಯಾಕೆಂದರೆ ಪಕ್ಕದಲ್ಲಿರೋ ಗೋವಿಂದ ನನಗೆ ಕಾಣ್ತಾ ಇರಲಿಲ್ಲ. ಆ ಗೋವಿಂದನನ್ನು ತೋರಿಸಿಕೊಟ್ಟವನು ಗುರು. ಹಾಗಾಗಿ ನಾನು ಗುರುವಿಗೆ ಪ್ರಪ್ರಥಮ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಅಂತ ಕಬೀರ್ ಸಾಹೇಬರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಗುರುವಿಂದನೇ ನಮಗೆಲ್ಲ ವಿಚಾರಗಳು ಎಲ್ಲ ಗೊತ್ತಾಗೋದು. ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋಗಲಿ, ಯಾವುದೇ ಒಂದು ಇದರಲ್ಲಿ ಹೋಗಲಿ, ಗುರುವಿನಿಂದನೇ ಎಲ್ಲ ವಿಚಾರಗಳು ಗೊತ್ತಾಗೋದು. ಗುರು ಇಲ್ಲದೆ ಇದ್ದರೆ ಯಾವುದೇ ವಿದ್ಯೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರು ಗೀತೆಯಲ್ಲೂ ಸಹ ಹೇಳ್ತಾರೆ. ಷಡ್ಗುಣೈಶ್ವರ್ಯ ಸಂಪನ್ನನಾದ ಗುರುವೇ ಸೃಷ್ಟಿ ಸ್ಥಿತಿ ಲಯಗಳನ್ನು ತ್ರಿಮೂರ್ತಿ ರೂಪದಲ್ಲಿ ನಡೆಸುತ್ತಿದ್ದಾನೆ. ಅವನೇ ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ.
ನೋಡಿ, ಅವರು 3 ಜನ ಇವರಿಗೆ ಎತ್ತರದ ಸ್ಥಾನದಲ್ಲಿರೋನು ಯಾರು? ತ್ರಿಮೂರ್ತಿಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಆ 3 ಜನಗಳಿಗೆ ಎತ್ತರದ ಸ್ಥಾನದಲ್ಲಿರೋನು ಗುರು. ಅವನು ಸಾಕ್ಷಾತ್ ಪರಬ್ರಹ್ಮ. ಆ ಗುರುವಿನ ಅನುಭವದ ಸಾಕ್ಷಾತ್ಕಾರವನ್ನು ಪಡಿಬೇಕಾದ್ರೆ ಶಿಷ್ಯನು ಅಂದರೆ ಸಾಧಕನು ಗುರು ಸೇವೆಯನ್ನು ಮಾಡಬೇಕು. ಅವಶ್ಯಕವಾಗಿ ಗುರು ಸೇವೆಯನ್ನು ಏನು, ಗುರುವಿನಲ್ಲಿ ಬೇರೆ ದೈವದಲ್ಲಿ ನಾವು ಭಕ್ತಿ ಇಟ್ಟಿರ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಗುರುವಿನಲ್ಲಿ ಇಡಬೇಕು ಅಂತ. ನೋಡಿ, ಇವತ್ತು ಏಕಾದಶಿ. ಏಕ ಅಂದರೆ 1, ದಶ ಅಂದರೆ 10, 2 ಸೇರಿ 11 ಏಕಾದಶಿ. ಇದು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಬರುತ್ತೆ. ಆದರೆ ಇವತ್ತು ವಿಶೇಷ ಆಷಾಢ ಏಕಾದಶಿ. ಆಷಾಢ ಏಕಾದಶಿ ಅಂದರೆ ಪುರಾಣಗಳಲ್ಲಿ ಪ್ರಕಾರ ಇವತ್ತಿನಿಂದ ವಿಷ್ಣು ಯೋಗ ನಿದ್ರೆಗೆ ಹೋಗ್ಬಿಡ್ತಾನಂತೆ 4 ತಿಂಗಳ ಕಾಲ. 4 ತಿಂಗಳ ಕಾಲ. ಅದಕ್ಕೆ 4 ತಿಂಗಳಲ್ಲಿ ಈ ಗುರುಗಳೆಲ್ಲರೂ ಚಾತುರ್ಮಾಸ ಅಂತ ವ್ರತ ಅಂತೇಳಿ ಮಾಡ್ತಾರೆ. ಏನು, ಇರೋ ಕಡೆನೇ ಭಗವಂತನ ಪೂಜೆ ಪುನಸ್ಕಾರ, ನಾಮಸ್ಮರಣೆ, ಸತ್ಸಂಗ ಇವುಗಳನ್ನೆಲ್ಲ ಮಾಡ್ತಾರೆ. ಇವತ್ತಿಂದ ಪ್ರಾರಂಭ ಮಾಡ್ತಾರೆ 4 ತಿಂಗಳ ಕಾಲ. ನೆಕ್ಸ್ಟ್ ಒಂದು ಹುಣ್ಣಿಮೆ ಬರೋವರೆಗೂ ಮಾಡ್ತಾರೆ. ಕಾರಣ ಏನು ಅಂತಂದರೆ, ಈ ಸಮಯದಲ್ಲಿ ಯೋಗ ನಿದ್ರೆಯಲ್ಲಿ ಇರೋದರಿಂದ ಅವನು ಪುರಾಣಗಳ ಪ್ರಕಾರ ಒಂದು ತಿಳುವಳಿಕೆಗೆ ನಾವು ಇಲ್ಲಿ ವಿಚಾರ ಮಾಡೋಣ. ಈ ಸಮಯದಲ್ಲಿ ಅವನು ಅವನು ಸಲಹೆ ಮಾಡೋನು, ಪೋಷಕನವನು ಯೋಗ ನಿದ್ರೆಯಲ್ಲಿರೋ ಕಾರಣ ದುಷ್ಟಶಕ್ತಿಗಳು ಹೆಚ್ಚಾಗಿ ಶಿಷ್ಟರನ್ನು ಕಾಡಿಸ್ತವೆ. ಹಾಗಾಗಿ ಯಾರ್ಯಾರು ಭಗವಂತನ ಸ್ಮರಣೆಯಲ್ಲಿರ್ತಾರೋ ಅವ್ರಿಗೆಲ್ಲ ದುಷ್ಟಶಕ್ತಿಗಳು ಕಾಡಿಸೋದಿಲ್ಲ ಅನ್ನೋ ಒಂದು ಪ್ರತೀತಿಯಿಂದ ಈ ಏಕಾದಶಿನ ಆಚರಣೆ ಮಾಡಿದ್ದಾರೆ. ಏಕಾದಶಿಯಲ್ಲಿ ಪಂಢರಾಪುರದಲ್ಲಿ ವಿಠ್ಠಲನ ಹತ್ರ ಸಾಕಷ್ಟು ಜನ. ಅದಕ್ಕೂ ಒಂದು ಕತೆ ಇದೆ, ಅದಕ್ಕೂ ಸಹ ಒಂದು ಕತೆ ಇದೆ. ಪುಂಡಲೀಕ ಅಂತ ಒಬ್ಬ ಇರ್ತಾನೆ. ಅವನು ತಮೋಗುಣದವನು, ಆಲಸಿ, ತಂದೆ ತಾಯಿಗಳ ಮಾತು ಕೇಳೋದಿಲ್ಲ, ತಾನು ಇಷ್ಟ ಬಂದಂಗೆ ನಡ್ಕೊಳ್ತಾ ಇರ್ತಾನೆ. ತಂದೆ ತಾಯಿಗಳು ಅವನ್ನ ಬಿಟ್ಟು ಕಾಶಿ ಯಾತ್ರೆಗೆ ಹೊರಟೋಗ್ಬಿಡ್ತಾರೆ. ಇವನು ಯಾರ್ದೋ ಮಾತು ಕೇಳಿ ಇವನು ಸಹ ಹೊರಡ್ತಾನೆ. ಅಲ್ಲಿ ಕಾಶಿಲಿ ಹೋಗ್ತಾ ಇರೋರು ಗುಂಪನ್ನ ಕೇಳಿ ಒಳ್ಳೇದಾಗುತ್ತೆ ಅಂತ ಅವನು ಕಾಶಿಗೆ ಹೋಗ್ತಾನೆ. ತಂದೆ ತಾಯಿಗಳನ್ನ ಸೇರ್ಕೊಳ್ತಾನೆ. ಒಂದು ಆಶ್ರಮದಲ್ಲಿ ತಂಗ್ತಾನೆ. ಅವ್ರನ್ನ ಕಾಶಿಗೆ ಹೋಗೋ ದಾರಿ ಕೇಳ್ತಾನೆ. ನೀವು ಆಯಾಸಗೊಂಡಿದ್ದೀರಾ, ಇಲ್ಲೇ ಇರಿ, ವಿಶ್ರಾಂತಿ ಪಡೆಯಿರಿ, ನಾಳೆ ಹೇಳ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ವಿಶ್ರಾಂತಿ ಪಡಿಬೇಕಾದ್ರೆ ರಾತ್ರಿ 3 ಜನ ಹೆಂಗಸರು ಆ ಕುಕ್ಕಟ ಮೂರ್ಷಿ ಅಂತ ಅವನ ಆಶ್ರಮವನ್ನು ಸ್ವಚ್ಛ ಮಾಡಿ ಹೋಗ್ತಾ ಇರ್ತಾರೆ. ಇದನ್ನು ನೋಡ್ತಾನೆ ಅವನು ಪುಂಡಲೀಕ. ಅವ್ರನ್ನ ಕೇಳ್ತಾನೆ, ಯಾರು ನೀವು? ನಾವು 3 ನದಿ, ಗಂಗಾ, ಯಮುನಾ, ಸರಸ್ವತಿ, 3 ಜನ ನದಿಗಳು. ಈ ಆಶ್ರಮನ ಸ್ವಚ್ಛ ಮಾಡಿ ನಾವು ಪುಣ್ಯ ಕಟ್ಕೊಳ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಅವನು ಆ ಕುಕ್ಕಟ ಮಹರ್ಷಿ ತಂದೆ ತಾಯಿಗಳನ್ನ ಸೇವೆ ಮಾಡ್ತಾ ಇರ್ತಾನೆ. ತಂದೆ ತಾಯಿಗಳ ಸೇವೆ ಮಾಡೋದ್ರಿಂದ ಅಪಾರವಾದ ಪುಣ್ಯ. ಅದರಿಂದ ಇವನ್ನ ನಾವು ಆಶ್ರಮ ಸ್ವಚ್ಛ ಮಾಡಿ ನಮ್ಮ ಪಾಪನ ಕಳ್ಕೊಳ್ತಾ ಇದ್ದೀವಿ. ಆಗ ಇವನು ತಂದೆ ತಾಯಿ ಸೇವೆನ ಹೆಚ್ಚಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಕಾಶಿಗೆ ಹೋಗೋದಿಲ್ಲ, ಮತ್ತೆ ವಾಪಸ್ ಬಂದ್ಬಿಡ್ತಾನೆ ತನ್ನ ಊರು ಪಂಢರಾಪುರ. ಅಲ್ಲಿ ತಂದೆ ತಾಯಿಗಳು ಸೇವೆ ಮಾಡ್ತಾ ಇರಬೇಕಾದ್ರೆ ಅದ್ರ ಜೊತೆಯಲ್ಲಿ ವಿಠಲನ ನೆನೆಸ್ತಾನಂತೆ. ವಿಠಲನ ನೆನೆಸಿದಾಗ ಅವನು ದರ್ಶನ ಕೊಡೋಕ್ಕೆ ಬಂದಾಗ ಇವನು ತಂದೆ ತಾಯಿ ಸೇವೆಯಲ್ಲಿ ನಿರತನಾಗಿರ್ತಾನೆ. ಒಂದು ಇಟ್ಟಿಗೆ ಎಸಿತಾನೆ, ಇದ್ಮೇಲೆ ನಿಂತ್ಕೋ, ನಾನು ಆಮೇಲೆ ನೋಡ್ತೀನಿ ಅಂತ. ಆಮೇಲೆ ಗೊತ್ತಾಗುತ್ತಂತೆ ವಿಠಲ ಅಂತೇಳಿ. ಆಮೇಲೆ ಅದು ಹಂಗೆ ಪ್ರತೀತಿ ನಡೆದು ಬಂದಿದೆ. ನೋಡಿ, ಆ ಏಕಾದಶಿ ದಿನ ಇದೊಂದು ವಿಶೇಷ. ಅಲ್ಲಿ ದರ್ಶನ ಮಾಡೋಕ್ಕೆ ಲಕ್ಷಾಂತರ ಜನ ಹೋಗ್ತಾರೆ. ಆದರೆ ಇಲ್ಲಿ ಆಧ್ಯಾತ್ಮದಲ್ಲಿ ವಿಠಲ ಯಾರು ಅಂದರೆ ನಮ್ಮ ಸ್ವರೂಪ. ಅದಕ್ಕೆ ಇಲ್ಲಿ ಗುರುಗೆ ಅಷ್ಟೊಂದು ಆಗಲೇ ಹೇಳ್ದಂಗೆ ಸೃಷ್ಟಿ ಸ್ಥಿತಿ ಲಯ ತ್ರಿಮೂರ್ತಿಗಳ ರೂಪದಲ್ಲಿ ಗುರುನೇ ಇರೋದು. ಗುರುವನ್ನ ನಾವು ಪೂಜೆ ಮಾಡಬೇಕು. ಗುರುವಿನ ಅರ್ಥ ತಿಳಿಸ್ತಾ ಇದ್ದಾರೆ. ಗುಕಾರ ಛಂದಕಾರೋ ಈ ದುಕಾರ ಸ್ಥೇಜ ಉಚ್ಯತೆ
ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುದೇವನ ನ ಸಂಶಯ. ಸಂಶಯ. ಗುರು ಎಂಬ ಎರಡು ಶಬ್ದದ ಎರಡು ಪದಗಳ ಅರ್ಥ ತಿಳಿಸ್ತಾ ಇದ್ದಾರೆ. ಗು ಎಂದರೆ ಅಂಧಕಾರ, ಅಜ್ಞಾನ. ರು ಅಂದರೆ ತೇಜಸ್ಸು. ಗುರುವು ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು, ಅಜ್ಞಾನವನ್ನು ಧ್ವಂಸ ಮಾಡ್ತಾನೆ. ರು ಅಂದರೆ ಪ್ರಕಾಶ, ನಮ್ಮಲ್ಲಿರ್ತಕ್ಕಂಥ ಸ್ವರೂಪದವನ್ನು ಪರಿಚಯ ಮಾಡಿಸ್ತಾನೆ, ಪ್ರಕಾಶವನ್ನು ಉಂಟು ಮಾಡ್ತಾನೆ. ಅಜ್ಞಾನವೆಂಬ ಗುಕಾರವು ಅಜ್ಞಾನವನ್ನು ತಡೆಗಟ್ಟುವುದು ಅಂತ, ಅಜ್ಞಾನವನ್ನು ತಡೆಗಟ್ಟುತ್ತೆ, ನಮ್ಮಲ್ಲಿರೋ ಅಜ್ಞಾನವನ್ನು ಹೋಗಲಾಡಿಸ್ತಾನೆ. ಆದರೆ ಗುರು ಅಂಧಕಾರ ನಾಶನೆಂಬ ಪರಮಾರ್ಥವನ್ನು ತಿಳಿಸುವುದು. ಅವನ ಅಂಧಕಾರವನ್ನು ನಾಶ ಮಾಡಿ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮ ತತ್ವವನ್ನು ತಿಳಿಸ್ತಾನೆ ಗುರು. ಈ ಗುರುಗೀತೆ ಯಾವ ಸಂದರ್ಭದಲ್ಲಿ ಬಂತು ಅಂತಂದರೆ, ಪಾರ್ವತಿ ಪರಮೇಶ್ವರನ ಪ್ರಶ್ನೆ ಮಾಡಿದಾಗ ಯಾವ ಮಂತ್ರ ಶ್ರೇಷ್ಠ ಅಂತ ಅಂದಾಗ ಗುರು ಮಂತ್ರನೇ ಶ್ರೇಷ್ಠ, ಗುರುವಿನ ಪೂಜೆ ಮಾಡಬೇಕು ಅಂಥೇಳಿ ಆ ಸಮಯದಲ್ಲಿ ಗುರುಗೀತೆಯ ಪದಗಳೆಲ್ಲ ಬಂತು. ನೋಡಿ, ಗುರು ಸನ್ನಿಧಾನವೇ ಕಾಶಿ ಕ್ಷೇತ್ರ. ಗುರು ಸನ್ನಿಧಾನವೇ ಕಾಶಿ ಕ್ಷೇತ್ರ. ಅವೆಲ್ಲ ನೋಡೋದಕ್ಕೆ ಅವಕಾಶ ಇದ್ದರೆ ನೋಡ್ಬೋದು. ನೋಡೋಕ್ಕಾಗದೇ ಇಲ್ಲದವರು ಗುರುವಿನ ಆಶ್ರಯಿಸಿದ್ರೆ ಏನು ಅವಶ್ಯಕತೆ ಇರಲ್ಲ. ಅವೆಲ್ಲ ಅದು ನೋಡಲೇಬೇಕು, ಅವನ್ನದು ಅಲ್ಲಿಂದ ಪುಣ್ಯ ಬರುತ್ತೆ, ಅವೆಲ್ಲ. ಅದಕ್ಕಿಂತ ಹೆಚ್ಚಿನಾಗಿರೋದು ಗುರು ಸನ್ನಿಧಾನವೇ ಕಾಶಿ ಕ್ಷೇತ್ರ. ಗುರುಪಾದ ತೀರ್ಥವೇ ಗಂಗೋದಕ. ಗುರುಪಾದ ತೀರ್ಥವೇ ಗಂಗೋದಕ. ಗುರುವೇ ಸಾಕ್ಷಾತ್ ಈಶ್ವರ ಮೂರ್ತಿ. ನೋಡಿ, ಅವನೇ ಸಾಕ್ಷಾಶ್ವರ. ಗುರುಮೂರ್ತಿಯನ್ನು ಸರ್ವತಾ ಧ್ಯಾನಿಸಬೇಕು. ಗುರುನಾಮವನ್ನು ಸದಾ ಜಪಿಸಬೇಕು. ನೋಡಿ, ಗುರುವನ್ನು ಹೊರತು ಮತ್ತಾರನ್ನು ಸ್ಮರಿಸಬಾರದು. ಯಾರೋ ಸಾಧಕನಿಗೆ ಹೇಳ್ತಾ ಇರೋದು. ಬೇರೆಯವರೆಲ್ಲ ಮಾಡ್ತಾರೆ, ಅವ್ರಿಗೆ ತಿಳುವಳಿಕೆ ಇಲ್ಲ. ಯಾರು ಗುರುನ್ ಮಾಡಿರ್ತಾರೋ, ಗುರುವಿನಲ್ಲಿ ದೀಕ್ಷೆ ತೆಗೆದುಕೊಂಡಿರ್ತಾರೋ, ಅವರು ಅವಶ್ಯಕವಾಗಿ ಗುರುವನ್ನು ಸ್ಮರಿಸಬೇಕು. ಮತ್ತಾರನ್ನು ಸ್ಮರಿಸಬಾರದು. ಯಾಕೆ ಅಂತ ಅಂದರೆ, ಬೇರೆಯವ್ರನ್ನ ಸ್ಮರಣೆ ಮಾಡಿದ್ರೆ ನಮಗೆ ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇಲ್ಲಿ ಕೈವಾರ ತಾತಯ್ಯನವರು ಸಹ ಅದು ಹೇಳ್ತಾರೆ. ಕೈವಾರ ತಾತಯ್ಯನವರು ಗುರುಕೃಪೆ ಬೇಕಪ್ಪ, ಗುರುಕೃಪೆ ಬೇಕು. ಯಾಕೆ ಅಂತಂದರೆ, ನಮ್ಮ ಪೂರ್ವ ಕರ್ಮಗಳು, ನಮ್ಮ ಹಿಂದಿನ ಕರ್ಮಗಳು ಸುಟ್ಟು ಬೂದಿಯಾಗೋದಕ್ಕೆ ಅಥವಾ ಬಿಟ್ಟು ಹೋಗೋದಕ್ಕೆ ಗುರುವಿನನ್ನು ಆಶ್ರಯಿಸಬೇಕು. ಗುರುಧ್ಯಾನ ಮಾಡುತ್ತಾ ಆತ್ಮಚಿಂತನೆ ಮಾಡಬೇಕು. ಎಷ್ಟೇ ಓದಿ ಜ್ಞಾನವನ್ನು ಪಡೆದು ಪಂಡಿತನಾಗಿದ್ದರೂ, ನೋಡಿ ಇಲ್ಲೇನಿದೆ, ಎಷ್ಟೇ ಓದಿ ಜ್ಞಾನವನ್ನು ಪಡೆದು ಪಂಡಿತನಾಗಿದ್ದರೂ, ದಾನ ಧರ್ಮ ಮಾಡಿದ್ದರೂ ಹೊರಗಡೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರುಕೃಪೆ ಇಲ್ಲದೆ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ. ಗುರುಕೃಪೆ ಇಲ್ಲದೆ ಇದ್ದರೆ ಮೋಕ್ಷ ಪ್ರಾಪ್ತಿ. ಮೋಕ್ಷ ಅಂದರೆ ಬಿಡುಗಡೆ. ತತ್ವದ ಸಾರವನ್ನು ಶಿಷ್ಯರಿಗೆ ತಿಳಿ ಹೇಳಲು ಗುರು ಬೇಕೇ ಬೇಕು. ಯಾವಾಗ ಸದ್ಗುರುವಿನ ಮಾರ್ಗದಲ್ಲಿ ನಾವು ನಡೀತೀವೋ ಆಗ ಮಾತ್ರ ರಾಗದ್ವೇಷಾದಿಗಳನ್ನು ಜಯಿಸಲು ಸಾಧ್ಯ, ಮಾಯಾ ಮೋಹಗಳನ್ನು ಕಡಿದು ಹಾಕಲು ಸಾಧ್ಯ. ಹೇಳ್ತಾರೆ, ಶಾಸ್ತ್ರ ಮೂಲೆನ್ನಿ ಚದುವಿನನು ನಿರ್ಮಲ ಹೃದಯಂಡು ಕಾಡು. ನೋಡಿ, ಶಾಸ್ತ್ರಗಳನ್ನು ಓದಿದರೂ ನಿರ್ಮಲ ಹೃದಯನಾಗುವುದಿಲ್ಲ. ಕೈವರ್ತಾತ್ಮನಿರುವುದು ತತ್ವ. ಶಾಸ್ತ್ರಗಳನ್ನು ಓದಿದ ಮಾತ್ರಕ್ಕೆ ಪಾಂಡಿತ್ಯ ಬರಬಹುದು, ಪಂಡಿತನಾಗ್ಬೋದು, ವಿದ್ವಾಂಸನಾಗ್ಬೋದು, ರಾಗದ್ವೇಷಗಳನ್ನು ಬಿಡಬೇಕೆಂಬ ವಿಚಾರ ಗೊತ್ತಾಗ್ಬೋದು. ಆದರೆ ರಾಗದ್ವೇಷಗಳನ್ನು ಕಳೆದುಕೊಳ್ಳಲು ದೃಢವಾದ ಮನಸ್ಸು ಬೇಕು ನಮಗೆ. ರಾಗ ಅಂದರೆ ಪ್ರೇಮ, ದ್ವೇಷ ಇವೆಲ್ಲ. ಆ ಮನಸ್ಸು ದೃಢವಾಗಬೇಕಾದ್ರೆ ಅಭ್ಯಾಸ ಬೇಕು. ಈ ಅಭ್ಯಾಸವೇ ಸಾಧನ.
ಈ ಅಭ್ಯಾಸವೇ ಸಾಧನ. ಅದಕ್ಕೆ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕಪ್ಪ. ಪ್ರತಿನಿತ್ಯ ಅಭ್ಯಾಸ ಮಾಡೋಕ್ಕೂ ಕಬೀರ್ ಸಾಹೇಬ್ ಹೇಳಿದ್ದಾರೆ, ಪ್ರತಿನಿತ್ಯ ಅಭ್ಯಾಸ ಮಾಡು. ಅಭ್ಯಾಸ ಮಾಡಿದರೆ ಎಲ್ಲ ಪ್ರಶ್ನೆ ಆಗ್ತಾನೆ. ಯಾರು? ಅರ್ಜುನ ಪ್ರಶ್ನೆ ಆಗ್ತಾನೆ, ನನ್ನ ಮನಸ್ಸನ್ನು ನಿಲ್ಸೋಕ್ಕಾಗ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಭ್ಯಾಸ ಮಾಡಪ್ಪ, ನೀನು ಅಭ್ಯಾಸ ಮಾಡು. ನಿಲ್ಸೋದನ್ನ ಕರತ ಕರತ ಅಭ್ಯಾಸ ಆಸ್ ದರಸೆ ಆತ್ಮ ರೂಪ್ ಉದ್ಭವ ಉರ್ಮೆ ಹೋಯೆ ಕೆ ಅನುಭವ ಶಕ್ತಿ ಅನು. ಪ್ರತಿನಿತ್ಯ ಅಭ್ಯಾಸ ಮಾಡು. ಏನು ಆಗಲೇ ಹೇಳಿದ್ವಲ್ಲ, ಏಕ ಪ್ಲಸ್ ದಶ 10 11. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು 10 ಆಯಿತು, ಮತ್ತು ಮನಸ್ಸು 11. ಇವುಗಳನ್ನು ನಿಗ್ರಹದಲ್ಲಿಟ್ಕೊಳ್ಳಲು ಅಭ್ಯಾಸ ಮಾಡಬೇಕು. ಕಣ್ಣು ಎಲ್ಲೆಲ್ಲ ಹೋಗುತ್ತೆ, ಏನೇನೋ ದೃಶ್ಯ ನೋಡೋಕ್ಕೆ ಇಷ್ಟಪಡುತ್ತೆ, ಅದನ್ನು ನಿಲುಗಡೆ ಮಾಡೋದಕ್ಕೆ ಅಭ್ಯಾಸ ಮಾಡು. ಕಿವಿ ಬೇಡದೇ ಇರತಕ್ಕಂಥ ಶಬ್ದಗಳನ್ನು ಕೇಳೋದಕ್ಕೆ ಇಷ್ಟಪಡುತ್ತೆ, ಅದನ್ನು ಅಭ್ಯಾಸ ಮಾಡು, ನಿಲ್ಲಿಸ್ಕೊ. ಈ ರೀತಿ ಅಭ್ಯಾಸ ಮಾಡ್ತಾ ಮಾಡ್ತಾ ನಿನಗೆ ಅನುಭವ ಶಕ್ತಿ, ನಿನ್ನ ಸ್ವರೂಪದ ಅನುಭವ ಶಕ್ತಿ ಖಂಡಿತ ಆಗುತ್ತಪ್ಪ. ಅಭ್ಯಾಸ ಮಾಡಬೇಕು. ಅದನ್ನು ಹೇಳೋದು ಅರ್ಜುನಂಗೆ, ಅಭ್ಯಾಸ ಮಾಡಪ್ಪ, ವೈರಾಗ್ಯನ ಅಭ್ಯಾಸ ಮಾಡು, ಇಂದ್ರಿಯಗಳನ್ನು ನಿಗ್ರಹದನ್ನು ಅಭ್ಯಾಸ ಮಾಡು. ಆಗ ಮಾತ್ರ ಸಾಧ್ಯ. ಇಲ್ಲೂ ಅದನ್ನು ಹೇಳ್ತಾರೆ, ಅಭ್ಯಾಸವೇ ಸಾಧನೆ. ಈ ಸಾಧನಾ ಮಾರ್ಗಗಳನ್ನು ಯಾರು ತಿಳಿಸ್ಕೊಡ್ತಾರೆ ನಮಗೆ ಅಂದರೆ, ಹೊರಗಡೆ ಎಲ್ಲೂ ತಿಳಿಸ್ಕೊಡಲ್ಲ. ಆಚೆ ಕಡೆ ಏನಿದ್ರು ವ್ಯವಹಾರದ ವಿಚಾರ ತಿಳಿಸ್ತಾರೆ ಅಷ್ಟೇ. ಗುರುಗಳು ಮಾತ್ರ ಈ ವಿಚಾರಗಳನ್ನು ತಿಳಿಸ್ತಾರೆ. ಅಭ್ಯಾಸದ ಮಾರ್ಗ, ರಾಗದ್ವೇಷಗಳನ್ನು ಕಳ್ಕೊಳ್ಳಲು ಮತ್ತು ಮಾಯಾ ಮೋಹಗಳನ್ನು ಕಡಿದುಕೊಳ್ಳಲು ಅಭ್ಯಾಸದ ಮಾರ್ಗವನ್ನು ತಿಳಿಸ್ತಾರೆ. ಹಾಗಾಗಿ ಗುರುವಿನ ಒಂದು ವಿಚಾರಗಳಲ್ಲಿ ಶ್ರದ್ಧೆ ಇಡಬೇಕು. ಶ್ರದ್ಧೆ ಇಲ್ಲದೆ ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರದ್ಧೆಯಿಂದ ಸಾಧನೆ ಮಾಡ್ತಾ ಇದ್ದರೆ ಮಾಯಾ ಮೋಹಗಳು ನಮ್ಮಿಂದ ದೂರ ಆಗ್ತವೆ. ಮಾಯಾ ಮೋಹಗಳಂದರೆ ಪ್ರಾಪಂಚಿಕ ಭೋಗಗಳ ಮೇಲಿನ ಆಸಕ್ತಿ ಮತ್ತು ಅವು ಶಾಶ್ವತವೆಂದು. ಪ್ರಾಪಂಚಿಕ ಭೋಗಗಳ ಆಸಕ್ತಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವೆಲ್ಲ ಭೋಗಗಳು. ಶಬ್ದ ಕೇಳೋದು, ಕಣ್ಣು ನೋಡೋದು, ನಾಲಿಗೆ ರುಚಿನ ಸವಿಯೋದು, ಹೀಗೆ ಇವುಗಳ ಮೇಲಿನ ಆಸಕ್ತಿ. ಏನು ಶಾಶ್ವತವಾಯುವೋ ಇದು ಶಾಶ್ವತ ಅಂತ ನಂಬ್ಕೊಂಡ್ಬಿಟ್ಟಿರ್ತಾನೆ ಮನುಷ್ಯ. ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಬಂದರೆ ಅದನ್ನೆಲ್ಲ ನಿಯಂತ್ರಣ ಮಾಡ್ತಾನೆ. ಶಾಶ್ವತ ಯಾವಾಗ ಅವನಿಗೆ ಶಾಶ್ವತ ಅಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಯಾವುದಾದ್ರೂ ಕಾಯಿಲೆಗೆ ಬಿದ್ದಾಗ ಇದನ್ನು ತಿನ್ನಬೇಡ ಅಂತೇಳಿ ಡಾಕ್ಟ್ರಿಗೆ ಹೇಳಿದಾಗ ಆಗ ಅರಿವಾಗುತ್ತೆ. ಅದ್ರ ಮೇಲಿನ ಆಸೆ ಅವನು ತಾನೇ ನಿಯಂತ್ರಣ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕಾಯಿಲೆ ವಾಸಿಯಾಗಲ್ಲ. ಅವನು ಮೊದಲೇನು ಅಂದ್ಕೊಂಡಿದ್ದ, ಇದು ಶಾಶ್ವತವಾಗಿ ಇರ್ತವೆ ಅಂದ್ಕೊಂಡು ತಪ್ಪು ಕಲ್ಪನೆಯಿಂದ ಕೂಡಿದ್ದ, ತಪ್ಪು ಭ್ರಮೆನಲ್ಲಿದ್ದ. ಹಾಗಾಗಿ ಈ ವಿಚಾರಗಳೆಲ್ಲ ಗೊತ್ತಾಗಬೇಕಾದ್ರೆ ಸತ್ಸಂಗ ಅವಶ್ಯಕ. ಸತ್ಸಂಗದಲ್ಲಿ ಅದರಿಂದ ಗುರುವನ್ನು ಮಾಡಬೇಕು, ಬೇರೆ ಎಲ್ಲೂ ಸಿಗೋದಿಲ್ಲ ಸತ್ಸಂಗ. ಅದನ್ನ ಗುರುವಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಗುರುವಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಮತ್ತೆ ದೈವ ಮುನಿದರೆ ಗುರು ಪೊರೆವನು ನಮ್ಮ ಹಾಡಿನಲ್ಲಿದೆ. ಗುರುವಚನವೇ ವೇದ ಸಾರವು, ಗುರುವಚನವೇ ವೇದ ಸಾರವು, ಗುರುವಚನ ಶಾಸ್ತ್ರಾಗಮಂಗಳವು, ಗುರುವಚನ ಗುರುಕೃಪೆ ಕೈವಲ್ಯಕ್ಕೆ ಕಾರಣವು. ನೋಡಿ, ಗುರುವಚನ ಏನು ತಿಳಿಸ್ತಾರೋ ಅದನ್ನು ಧಾರಣೆ ಮಾಡಿಕೊಂಡು ನಾವು ನಡಿಬೇಕು. ಗುರುಕೃಪೆ ಇವೆಲ್ಲ ಇರಬೇಕು. ಇಲ್ಲೊಂದು ಕಡೆ ಹೇಳ್ತಾರೆ, ಧರಣಿಯೊಳಗಿಹ ನರರು ಮುನಿದಡೆ ಹರನದನ್ನು ಪರಿಹರಿಪ. ಭೂಮಿ, ಧರಣಿ ಅಂದರೆ ಭೂಮಿ. ಈ ಪ್ರಪಂಚದಲ್ಲಿ ಯಾರಾದರೂ ಮನುಷ್ಯರು ನಮ್ಮ ಮೇಲೆ ಮುನಿಸಿಕೊಂಡ್ರೆ
ನಾವು ಯಾವುದೋ ಒಂದು ದೇವ್ರ ಹತ್ರನೋ, ನಮ್ಮ ಇಷ್ಟವಾದ ದೇವ್ರ ಹತ್ರನೋ, ಈಶ್ವರನೋ, ವಿಠಲನೋ, ಪಾಂಡುರಂಗನೋ, ಮತ್ತೊಂದು ಯಾರೋ ದೇವ್ರ ಹತ್ರ ಹೋಗಿ ಕೇಳ್ಕೊಳ್ತೀವಿ. ಅವ್ನು ಮುನಿಸ್ಕೊಂಡ್ಬಿಟ್ಟಿದ್ದಾನೆ, ನಮ್ಮ ಮೇಲೆ ದ್ವೇಷ ಮಾಡ್ತಾ ಇದ್ದಾನೆ, ಕಾಪಾಡು ಅಂದಾಗ ಅವನು ಕಾಪಾಡಿದ್ರು ಕಾಪಾಡ್ಬಿಡ್ತಾನೆ, ಕಾಪಾಡ್ಬಿಡ್ತಾನೆ. ಆದರೆ ಹರನು ಕೋಪಿಸಲು, ಹರನು ಕೋಪಗೊಂಡ್ರೆ ಪರಿಹರಿಸುವನು ಗುರುವರನು. ದೇವರೇನಾದರೂ ಕೋಪ ಮಾಡ್ಕೊಂಬಿಟ್ಟಾಗ ನೀವು ಬಂದು ಗುರುವಿನಲ್ಲಿ ಶರಣಾಗತರಾಗಿ ಆ ದೇವರು ಏನು ಮಾಡೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ. ಅಷ್ಟೊಂದು ಶಕ್ತಿ ಗುರುವಿನಲ್ಲಿದೆ. ಅದಕ್ಕೆ ಆದರೆ ಗುರುವರು ಮುನಿಸ್ಕೊಳ್ಳೋ ಹಾಗೆ ಮಾಡಬೇಡ ನೀನು. ಅವನು ಮುನಿಸ್ಕೊಂಡ್ರೆ ಯಾರೂ ಸಹ ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ಒಂದು ಸಣ್ಣ ಕಥೆ ಮೂಲಕ ನಾವು ತಿಳ್ಕೊಳ್ಳೋಣ. ಈ ನಾರದ ಮಹರ್ಷಿ ಆತನು ಗುರುವನ್ನ ಮಾಡಿರೋದಿಲ್ಲ. ಹಾಗೆ ಕಲ್ತ್ಕೊಂಡು ನಾರಾಯಣ ನಾರಾಯಣ ಅನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾನೆ, ಹಾಡುಗಳನ್ನ ಹೇಳೋದು ಮಾಡ್ಕೊಂಡಿರ್ತಾನೆ. ಅವನಿಗೆ ಮಾನ್ಯತೆ ಇಲ್ಲ. ಮೇಲ್ನೋಟಕ್ಕೆ ಗೌರವ ಕೊಟ್ಟರು ಅವನು ಆ ಸಿಂಹಾಸನ ಬಿಟ್ಟು ಎದ್ದು ಹೋದ ನಂತರ ಆ ಸ್ಥಳವನ್ನು ಸ್ವಚ್ಛಗೊಳಿಸ್ತಾರೆ ಇಂದ್ರಲೋಕದಲ್ಲಿ, ದೇವಲೋಕದಲ್ಲಿ ಅಂತ ಕತೆ. ಇದು ಅವನಿಗೆ ಒಮ್ಮೆ ಗೊತ್ತಾಗ್ಬಿಡುತ್ತೆ. ತಾನು ಕುಳಿತು ಎದ್ದ ಸ್ಥಾನವನ್ನು ಸ್ವಚ್ಛಗೊಳಿಸೋದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಟ್ಟು ಈ ಬಗ್ಗೆ ನಾರಾಯಣನ ಹತ್ರ ಬಂದು ವಿಚಾರ ಮಾಡ್ತಾನೆ. ನೋಡಿ, ಈ ರೀತಿ ನನಗೆ ಅವಮಾನ ಮಾಡಿದ್ರು. ಹೌದಪ್ಪ, ನೀನು ಗುರುನ ಮಾಡಿಲ್ಲ. ನೀನು ಗುರುನ್ ಮಾಡದೇ ಇರೋ ಕಾರಣ ನಿನ್ನ ವಿದ್ವತ್ಗೆ ಬೆಲೆ, ನಿನ್ನ ವ್ಯಕ್ತಿಗೆ ಬೆಲೆ ಇಲ್ಲ. ವಿದ್ವತ್ ಅಂದರೆ ಹಾಡುಗಾರಿಕೆ ಮತ್ತು ಮಾತುಗಾರಿಕೆ ಅಷ್ಟೇ ಬೆಲೆ. ನಿನ್ನ ವ್ಯಕ್ತಿಗೆ ಬೆಲೆ ಇಲ್ಲ, ನಿನಗೆ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ. ಮತ್ತು ನಾನೇನು ಮಾಡಬೇಕು? ನೀನು ಸಹ ಒಬ್ಬ ಗುರುನ ಮಾಡಬೇಕು. ಅವನ ಮೂಲಕ ಅವನ ಶಿಷ್ಯನಾಗಿ ಸೇವೆಗಳನ್ನು ಮಾಡಬೇಕು. ಆಮೇಲೆ ಗುರು ಒಲಿದು ನಿನಗೆ ಆಶೀರ್ವಾದ ಮಾಡಿ ತತ್ವಜ್ಞಾನವನ್ನು ತಿಳಿಸ್ಕೊಡ್ತಾನೆ. ತದನಂತರ ನಿನ್ನ ವ್ಯಕ್ತಿತ್ವಕ್ಕೆ ನಿನಗೆ ಬೆಲೆನಪ್ಪ. ಹಾಗಾದರೆ ನಾನು ಯಾರನ್ನು ಗುರು ಮಾಡಲಿ? ಬೆಳಗಿನ ಜಾವ ನೀನು ಮೊಟ್ಟ ಮೊದಲನೇ ಭೂಲೋಕದಲ್ಲಿ ಯಾರನ್ನು ನೋಡ್ತೀಯೋ, ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಆತನೇ ಗುರು ನಿನಗೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇವನು ಭೂಲೋಕಕ್ಕೆ ಬರ್ತಾನೆ ಬೆಳಗಿನ ಜಾವ 3 ಗಂಟೆ. ಆ ಸಮಯದಲ್ಲೆಲ್ಲ ಮೀನು ಹಿಡಿಯೋನು ಹೋಗ್ತಾ ಇರ್ತಾನೆ, ಬೆಳೆಸ್ತಾರೋ ಹೋಗಿ ನಾರಾಯಣ ಹೇಳ್ದಂಗೆ ಇವನೇ ಸಿಕ್ಕಿದ್ದು, ಇವನೇ ಗುರು ಅಂತೇಳಿ ಅವನನ್ನು ಆಶ್ರಯಿಸ್ತಾನೆ. ನನ್ನನ್ನು ಶಿಷ್ಯನಾಗಿ ಮಾಡ್ಕೊ ಅಂತ ಹೇಳ್ತಾನೆ. ಆತನು ತತ್ವಜ್ಞಾನಿ. ಬೆಸ್ತ್ರೋನು ತತ್ವಜ್ಞಾನಿ. ಆಯಿತು ಅಂತ ಅವನ್ನ ಸ್ವೀಕಾರ ಮಾಡ್ಕೊಳ್ತಾನೆ. ಅವನ ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊಳ್ತಾನೆ. ಅವನ ಕೈನಲ್ಲಿ ಇದ್ದಿದ್ದ ವಸ್ತು, ಮೀನು ಹಿಡಿಯೋ ಬಲೆ, ಅದನ್ನು ಅವನ ಕೈನಲ್ಲಿ ಕೊಡ್ತಾನೆ. ಗುರು ಸೇವೆ ಮಾಡ್ತಾನೆ. ಹೀಗೆ 12 ವರ್ಷಗಳ ಕಾಲ ಗುರು ಸೇವೆ ಮಾಡಿ ಗುರು ತಿಳಿಸಿದ್ದನ್ನು ತಿಳ್ಕೊಂಡು ಬರ್ತಾನೆ. ಬಂದಾಗ ವಾಪಸ್ಸು ವಿಷ್ಣುವಿನ ಲೋಕಕ್ಕೆ ಬಂದಾಗ ವಿಷ್ಣು ಕೂಡ ಅವನಿಗೆ ಸನ್ಮಾನ ಮಾಡ್ತಾನೆ. ಬಾಪ ಗುರುಭಕ್ತ ನೀನು ಅಂತ ವಿಚಾರ ಮಾಡಿ ಮಾತನಾಡ್ತಾ ಇರಬೇಕಾದ್ರೆ ಇವನು ನಾರದನು ಆದರೆ ಅಂತೇಳಿ ಒಂದು ಪ್ರಶ್ನೆ ಹಾಕ್ಬಿಡ್ತಾನೆ. ಏನು? ಗುರುವಿನಿಂದ ಎಲ್ಲ ತಿಳ್ಕೊಂಡೆ, ಗುರುವ ಶ್ರೇಷ್ಠ, ಅದು ಇದು ಅಂತೆಲ್ಲ ಮಾತಾಡಿ, ಆದರೆ ಏನಾದರೆ ಗುರು ಬೆಸ್ತ್ರವನು. ಆವಾಗ ಅವನ್ನ ಶಾಪ ಕೊಟ್ಬಿಡ್ತಾನಂತೆ. ಅವನಿಗೆ ಹೋಗಿ 84 ಲಕ್ಷ ಯೋನಿಗಳಲ್ಲಿ ನೀನು ಸುತ್ತು ಬಾ ಅಂತ. ಭಯಂಕರ ಅವನಿಗೆ ಗಾಬರಿ ಆಗೋದು ನಾರದನಿಗೆ. ಏನು ಈ ರೀತಿ ಶಾಪ ಕೊಟ್ಬಿಟ್ಟೆ? ಹೌದು, ಗುರುವಿನಲ್ಲಿ ಜಾತಿ ಎಣಿಸ್ಬೇಡ, ಜ್ಞಾನವನ್ನು ತಿಳಿಬೇಕಾಯ್ತು. ನೀನು ಜಾತಿ ಎಣಿಸಿದ್ದಕ್ಕೆ ನೀನು ನರಕ ಪ್ರಾಪ್ತಿ ನಿನಗೆ. ನೋಡಿ, ಅದಕ್ಕೆ ಅವನು ಏನು ಮಾಡೋಕ್ಕಾಗಲ್ಲ. ನನ್ನ ಶಾಪ ಕೊಟ್ಟಾಯಿತು, ನಾನು ಬಗೆಹರಿಸ್ಕೊಳ್ಳೋ, ನಾನು ವಾಪಸ್ ತೊಗೊಳಕ್ಕಾಗಲ್ಲ ನನ್ನ ಕೈನಲ್ಲಿ. ಯಾರು? ವಿಷ್ಣು. ಎಲ್ಲೆಲ್ಲೋ ಹೋಗ್ತಾನೆ, ಈಶ್ವರನ ಹತ್ರ ಹೋಗ್ತಾನೆ, ಬ್ರಹ್ಮನ ಹತ್ರ ಹೋಗ್ತಾನೆ. ಯಾರ ಹತ್ರ ಹೋದ್ರೂ ಯಾರು ಮಾಡ್ಲಿಕ್ಕೆ, ನಾವು ನಿಸ್ಸಹಾಯಕರು, ನಾವೇನು ಮಾಡಲಿಕ್ಕಾಗೋದಿಲ್ಲಪ್ಪ. ಕೊನೆಗೆ ಯಾರೋ ತಿಳಿದವ್ರು ಹೇಳ್ತಾರೆ, ಮತ್ತೆ ಗುರುವನ್ನು ಆಶ್ರಯಿಸು ನೀನು. ಮತ್ತೆ ಗುರುವಿನ ಹತ್ರ ವಾಪಸ್ ಹೋಗಿ ಕ್ಷಮಾಪಣೆ ಕೇಳ್ಕೊಂಡು ನಡೆದ ಕಥೆಯೆಲ್ಲ ಹೇಳಿದಾಗ ಅಷ್ಟೇ ತಾನೇ ಅಂತೇಳಿ ಗುರು, ಅದಕ್ಕೆ ಕ್ಷಮಾಗುಣ ಉಳ್ಳವನು ಅಂತೇಳಿದಕ್ಕೆ ಗುರು ಅದಕ್ಕೆ ಹೇಳೋದು. ಕ್ಷಮಿಸ್ತಾನವನ್ನ.
ಏನೋ ಗೊತ್ತಿಲ್ಲದೆ ನೀನು ತಪ್ಪು ಮಾಡಿದ್ಯಾ, ಏನು ಚಿಂತೆ ಮಾಡಬೇಡ. 84 ಲಕ್ಷ ಯೋನಿಗಳಲ್ಲಿ ಸುತ್ತಾಡು ಅಂತ ಹೇಳಿದ್ನಲ್ಲ ವಿಷ್ಣು, 84 ಲಕ್ಷ ಯೋನಿಗಳು ಅಂತೇಳಿ ಮರಳು ಮೇಲೆ ಬರೆಸ್ತಾನೆ. ಬರೆಸ್ಬಿಟ್ಟು ಅದ್ರ ಮೇಲೆ 3 ಸಲ ಉರುಳಾಡ್ಬಿಡು, 3 ಸಲ ಉರುಳಾಡು. ಅವನು ಅದೇ ರೀತಿ ಮಾಡ್ತಾನೆ. ಹೋಗು, ಆ ಶಾಪ ವಿಮೋಚನೆ ಆಯಿತು. 84 ಲಕ್ಷ ಜೀವರಾಶಿಗಳಲ್ಲಿ ನೀನು ಹುಟ್ಟಿ ಬಾ ಅಂತ ಹೇಳಿದ್ನಲ್ಲ ವಿಷ್ಣು, ಅದು ವಿಮೋಚನೆ ಆಯಿತು. ಅದಕ್ಕೆ ಇಲ್ಲಿ ಹೇಳಿದೆ, ಏನೋ ಪುರಹರನು ಕೋಪಿಸಲದನು ಪರಿಹರಿಸುವನು ಗುರುವರನು. ಪುರಹರನು ಕೋಪಿದ ಗುರುವರನು. ಅದೇ ಹೇಳಿ, ದೈವ ಮುನಿದರೆ ಗುರು ಪೊರವನು. ದೇವರನ್ನಾದರೂ ಮುನಿಸ್ಕೊಂಡ್ರೆ ನೀವು ಗುರುವಿನ ಆಶ್ರಯಿಸಿದರೆ ಗುರುವಿನ ಹತ್ರ ಬಂದು ಹೇಳ್ಬಿಡಿ, ಗುರು ಪರಿಹಾರ ಮಾಡ್ತಾನೆ. ನಮ್ಮ ಬದುಕನ್ನು ಪೂರ್ಣಗೊಳಿಸೋದು ಯಾರು ಅಂತ ಅಂದರೆ ಗುರು. ಹೊರಗಡೆ ಬದುಕನ್ನಲ್ಲ, ಹೊರಗಡೆ ಬದುಕು ನಾವು ಕಟ್ಕೊಂಡಿರೋದು. ನಮ್ಮ ಪ್ರಾರಬ್ಧ ಕರ್ಮ ಅನುಸಾರ ನಮ್ಗೆ ಏನೇನು ಬಂದಿದೆಯೋ ಕೆಲಸ ಕಾರ್ಯಗಳು, ಅದನ್ನು ನಾವು ಮಾಡಬೇಕು. ಈ ಒಳಗಿನ ಬದುಕಿನ ವಿಚಾರ ತಿಳಿಸ್ತಾನೆ. ಆ ಒಳಗಿನ ಬದುಕಿನ ವಿಚಾರವನ್ನು ತಿಳಿಸಿದಾಗ ನಾವು ಹೊರಗಡೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಪೂರ್ಣಗೊಳಿಸುವ, ಬದುಕನ್ನು ಪೂರ್ಣಗೊಳಿಸುವ ಗುರುಗಳ ವಿಶೇಷ ನೆನಪಿಗೆ ಕಾರಣವೇ ಗುರು ಪೌರ್ಣಮಿ. ಇದು ಬಹಳ ವಿಶೇಷವಾದದ್ದು. ಒಂದಕ್ಷರ ಕಲಿಸ್ತವನು ಗುರುನೇ. ಗುರುಗಳ ಮಹತ್ವ ದೊಡ್ಡದು. ಗುರುಗಳ ಮಹತ್ವ ದೊಡ್ಡದು. ಆ ಗುರು ಅನ್ನೋ ಶಬ್ದಕ್ಕೆ ಬಹಳ ಅರ್ಥ ಕೊಟ್ಟಿದ್ದಾರೆ. ದೊಡ್ಡದು, ದೀರ್ಘ ಇತ್ಯಾದಿ. ಮತ್ತು ಆಚಾರ್ಯ, ಮಾರ್ಗದರ್ಶಕ, ಉಪದೇಶಕ, ಅಧ್ಯಾಪಕ. ಮತ್ತೆ ಗುರು ಎಂಥವನು? ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ನೀತಿಕತೆಗಳಲ್ಲಿ ಏನೇನು ಹೇಳಿದೆಯೋ ಏನಿಗಿರಬೇಕು ಅಂತ ಅದನ್ನು ಧಾರಣೆ ಮಾಡಿಕೊಂಡು ನಡೀತಾ ಇರ್ತಕ್ಕಂಥವನೇ ಗುರು. ದಯ, ಕ್ಷಮ, ಸತ್ಯ, ಶೀಲ, ವೈರಾಗ್ಯ ಇವುಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ನಡೀತಾ ಇರ್ತಾನೆ ಗುರು. ಆತನು ಗುರು. ಪ್ರಪಂಚದಲ್ಲಿ ಸಾಕಷ್ಟು ಜನ ಗುರುಗಳಿದ್ದಾರೆ. ತಾಯಿ ಗುರು, ತಂದೆ ಗುರು, ಅಕ್ಷರವನ್ನು ಕಲಿಸ್ತವನು ಗುರು, ವಿದ್ಯೆ ಕಲಿಸ್ತವನು ಗುರು. ಹೀಗಾಗಿ 7 ಜನ ಗುರುಗಳನ್ನ ಹೇಳ್ತಾರೆ. 7ನೇ ಗುರುಗಳೇ ಆಧ್ಯಾತ್ಮಿಕ ಗುರು. ಈ ಎಲ್ಲರಿಗೂ ಸಹ ನಾವು ಗೌರವ ಕೊಡಬೇಕು. ಆಧ್ಯಾತ್ಮಿಕ ಗುರುವನ್ನು ಮಾಡಿದ ಮಾತ್ರಕ್ಕೆ ಬೇರೆಯವರಿಗೆ ಗೌರವ ಕೊಡಬಾರ್ದು ಅಂತೇನಿಲ್ಲ, ಪೂಜೆ ಮಾಡಬಾರ್ದು ಅಂತೇನಿಲ್ಲ. ಸದ್ಗುರುಗಳು ತಾಯಿನ ಪೂಜೆ ಮಾಡಬೇಡ ಅಂತೇಳಲ್ಲ, ತಂದೆನ ಪೂಜೆ ಮಾಡಬೇಡ ಅಂತೇಳಲ್ಲ, ಗುರು ಹಿರಿಯರನ್ನ ಗೌರವಿಸಬೇಡ ಅಂತೇಳಲ್ಲ. ಅವ್ರು ಹೇಳ್ತಾರೆ ಎಲ್ಲರನ್ನ ಗೌರವಿಸು. ಅವನು ಯಾವುದೇ ಮತದವನಾಗಿರಲಿ, ವೈರಾಗ್ಯವಂತನಾಗಿದ್ದರೆ, ಯಾವುದೇ ದೇವಿ ದೇವತಾದಿಗಳ ಪೂಜೆ ಮಾಡ್ತಾ ಇರಲಿ, ವೈರಾಗ್ಯವಂತನಾಗಿದ್ದರೆ ಆತನನ್ನು ಗೌರವಿಸು. ಆತನನ್ನು ಗೌರವಿಸು. ಗೌರವಿಸಿದಾಗ ಮಾತ್ರ ನೀನು ಸಾಧನೆ ಮಾಡೋದಕ್ಕಾಗೋದು. ದ್ವೇಷ ಮಾಡಬೇಡ. ನಮ್ಮ ಮತ, ನಮ್ಮ ಗುರು, ಅವರು ಬೇರೆ ಗುರು, ಈ ರೀತಿಯೆಲ್ಲ ಮಾಡಬೇಡ. ಆ ಗುರು ಪ್ರೀತಿ ಗಳಿಸೋಕ್ಕೆ ನಾವೇನು ಮಾಡಬೇಕು ಅಂತಂದರೆ ಗುರುಗಳ ಸೇವೆ ಮಾಡಬೇಕು, ಗುರು ಭಕ್ತಿ ಮಾಡಬೇಕು. ಆಗ ಮಾತ್ರ ನಮಗೆ ಅವನು ಇಂದ್ರಿಯಗಳ ನಿಗ್ರಹ ಮಾಡತಕ್ಕಂಥ ಉಪಾಯವನ್ನು ತಿಳಿಸ್ಕೊಡ್ತಾನೆ, ಮನಸ್ಸನ್ನು ನಿಗ್ರಹ ಮಾಡತಕ್ಕಂಥ ಉಪಾಯವನ್ನು ತಿಳಿಸ್ಕೊಡ್ತಾನೆ. ಯಾರ್ಯಾರು ಪ್ರಪಂಚದಲ್ಲಿ ಗುರು ಮಾಡಿದ್ರು ಅಂತೇಳಿ ಪುರಾಣಗಳು ಹೇಳ್ತವೆ. ರಾಮನು ಗುರು ಮಾಡ್ದ, ಕೃಷ್ಣನು ಗುರು ಮಾಡ್ದ. ಕೃಷ್ಣನು 3 ಜನ ಗುರು. ಕುಲಗುರು ಒಬ್ಬರು, ವಿದ್ಯಾಗುರು ಒಬ್ಬರು, ಸಾಂದೀಪಿನಿ, ಆಮೇಲೆ ಮತ್ತು ಅಂಗೀರಸ. ಸಾಂದೀಪಿನಿ ಗುರುಗಳ ಹತ್ರನೇ ಅವನು ಆಧ್ಯಾತ್ಮ ವಿದ್ಯೆಯನ್ನು ತಿಳ್ಕೊಳ್ಳೋದು. ಹಾಗಾಗಿಯೇ ಅವನು
ಅರ್ಜುನನಿಗೆ ಗೀತೆಯನ್ನು ಬೋಧಿಸೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಅವನಿಗೆ ಗೊತ್ತಿಲ್ಲ ಅಂದರೆ ಏನು ತಿಳಿತಾರೆ? ರಾಮನು ವಿಶ್ವಾಮಿತ್ರ ಇವರು ವಶಿಷ್ಠನ ಗುರು ಮಾಡ್ದ, ಅವ್ರ ಕುಲಗುರು ಮತ್ತು ಅವ್ರಿಗೆ ಆಧ್ಯಾತ್ಮ ಗುರು. ಹಾಗಾಗಿ ಗುರುಗಳನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ನಮಗೆ ಒಂದು ವಿದ್ಯೆ ಪರಿಪೂರ್ಣ ಆಗಬೇಕಾದ್ರೆ ಗುರುವಿನ ಸೇವೆಯಿಂದ ಮಾತ್ರ ಸಾಧ್ಯ. ಆಧ್ಯಾತ್ಮಿಕ ವಿಚಾರ ಹೇಳೋದು, ಈಗೆಲ್ಲ ಫೀಸ್ ಕೊಟ್ಟು ನಾವು ಕಲಿತಾ ಇದ್ದೀವಿ ವಿದ್ಯೆಗಳನ್ನು. ಮೊದಲೆಲ್ಲ ಗುರು ಸೇವೆ ಮಾಡಬೇಕಾಯಿತು. ಗುರು ಸೇವೆ ಮಾಡಿದ್ರೆ ಮಾತ್ರ ಅದನ್ನು ನಮಗೆ ತಿಳಿಸಿಕೊಡ್ತಕ್ಕಂಥವ್ರಾಗ್ತಾಯಿದ್ರು. ಹೀಗಾಗಿ ಆಧ್ಯಾತ್ಮ ಗುರುಗಳು ಮತ್ತು ಗುರುವಿನಲ್ಲಿ ಜಾತಿ ಎಣಿಸ್ಬಾರ್ದು. ಅದಕ್ಕೆ ಹೇಳಿದ್ದಾರೆ, ಗುರುಕೋ ಕೀ ಜೈ ಜಾನಿಕೆ ಅಂತ. ಗುರುನ ತಿಳಿದು ಮಾಡು, ಗುರುವಿನ ಜಾತಿ ಎಣಿಸ್ಬೇಡ. ಪಾನಿ ಪಿ ಜೈ ಜಾನಿ, ತಿಳಿದು ಮಾಡು, ಒಳ್ಳೆ ಗುರುಗಳನ್ನು ಮಾಡು. ಗುರು ಇಲ್ಲಿ ಇದರ ಕ್ಷೇತ್ರನೇ ಇಲ್ಲ. ಹೇಳ್ತಾರೆ ಇಲ್ಲಿ ಬೀಜ ಗ್ರಂಥದಲ್ಲಿ, ಜೀವನ್ ಕಾ ಕೋಯಿ ಐಸಾ ಕ್ಷೇತ್ರ ನೈ ಹೈ. ಅಂದರೆ ಜೀವನದಲ್ಲಿ ಗುರು ಇಲ್ಲದೆ ಇರತಕ್ಕಂಥ ಕ್ಷೇತ್ರವೇ ಇಲ್ಲ. ಎಲ್ಲ ಕ್ಷೇತ್ರಗಳಿಗೂ, ಎಲ್ಲ ವಿಚಾರಗಳಿಗೂ ಗುರು ಬೇಕು. ಒಂದು ಅಡುಗೆ ಮಾಡೋದು ಕಲಿಬೇಕಾದ್ರೂ ಒಂದು ಹಿರಿಯರು ಯಾರನ್ನಾದರೂ ಹೇಳ್ಕೊಡ್ಬೇಕು. ನಮಗೆ ಒಂದು ಅನ್ನ ಮಾಡೋದಾಗಲಿ, ಒಂದು ಸಾರು ಮಾಡೋದಾಗಲಿ ಗೊತ್ತಿಲ್ಲದೆ ಇರೋರ ಹತ್ರ ಕೇಳ್ತಾ ಇರ್ತೀವಿ, ಅವರು ಗುರುಗಳೇ. ಏನಾದರೂ ಕಲಿಬೇಕಾದ್ರು, ಒಂದು ವಿದ್ಯೆ ಕಲಿಬೇಕಾದ್ರೂ, ಒಂದು ಕೆಲಸ ಕಲಿಬೇಕಾದ್ರೂ ಗುರುವಿನ ಅವಶ್ಯಕತೆ ತುಂಬ ಇದೆ. ಮತ್ತು ಯಾವುದೇ ಸಮಾಜ ಸಂಪ್ರದಾಯ ಆಗಿರ್ಬೋದು, ಮತಗಳು ಆಗಿರ್ಬೋದು, ಎಲ್ಲರೂ ಸಹ ಗುರುಗಳನ್ನು ಅವಶ್ಯಕವಾಗಿ ಮಾಡಬೇಕು. ಯಾಕೆ ಅಂತ ಅಂದರೆ, ಆಗಲೇ ಹೇಳ್ದಂಗೆ ಗೋವಿಂದನನ್ನು, ಪರಮಾತ್ಮನನ್ನು ಪರಿಚಯ ಮಾಡಿಸ್ಕೊಡ್ತಾನೆ ಗುರು. ಬೇರೆ ಗುರುಗಳು ವ್ಯಾವಹಾರಿಕವಾಗಿ ಗುರುಗಳು ಅವುಗಳನ್ನ ಗೌರವಿಸಲೇಬೇಕು. ಆದರೆ ಆಧ್ಯಾತ್ಮಿಕ ಗುರು ಪರಮಾತ್ಮ का सच्चा वास्तविकता परिचय देता है. ಪರಮಾತ್ಮನು ಯಾರು ಅನ್ನೋ ವಾಸ್ತವಿಕತೆಯನ್ನು ಪರಿಚಯ ಕೊಡತಕ್ಕಂಥವನು ಸದ್ಗುರು. ಗುರುನೇ ಬ್ರಹ್ಮ, ಗುರುನೇ ವಿಷ್ಣು, ಗುರುನೇ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ ಗುರುವೇ. ಆ ಗುರು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು, ಅಂಧಕಾರವನ್ನು ತೆಗೆದುಹಾಕಿ ಜ್ಞಾನದ ಪ್ರಕಾಶವನ್ನು ನಮಗೆ ಕೊಡ್ತಾನೆ. ಹಾಗಾಗಿ ಗುರುವನ್ನು ಮಾಡಬೇಕು. ನಮಗೆ ಮಾರ್ಗದರ್ಶಕನು, ನಮ್ಮ ಬದುಕನ್ನು ಪೂರ್ಣಗೊಳಿಸಲು ಸಹಾಯ ಮಾಡತಕ್ಕಂಥ ಮಾರ್ಗದರ್ಶಕನು ಸದ್ಗುರು. ಪೂರ್ಣ ಅಂತ ಅಂದರೆ ಹೊರಗಿನದನ್ನು ನಾವು ಎಷ್ಟೋ ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದೀವಿ, ಎಷ್ಟೋ ಜನ್ಮಗಳಿಂದ ಅನುಭವಿಸ್ಕೊಂಡು ಬಂದಿದ್ದೀವಿ, ಬಾಹ್ಯದ ವಿಚಾರಗಳನ್ನು, ಭೋಗಾಸಕ್ತಿಗಳನ್ನು. ಆದರೆ ನಮ್ಮಲ್ಲಿರ್ತಕ್ಕಂಥ ಅರಿವಿನ ಸ್ವರೂಪವನ್ನು, ಒಳಗಡೆ ನಮ್ಮಲ್ಲೇ ಇರ್ತಕ್ಕಂಥ ಅರಿವಿನ ಸ್ವರೂಪ, ನಮ್ಮ ಆತ್ಮ, ನಮ್ಮ ಚೈತನ್ಯ, ಇವುಗಳನ್ನೆಲ್ಲ ತಿಳಿಸಿಕೊಟ್ಟು ಪೂರ್ಣಗೊಳಿಸ್ತಾನೆ. ಸಾಕು, ಇಲ್ಲಿಗೆ ನಿನ್ನ ಬದುಕು ಹುಟ್ಟಿದ್ಯಾ, ಇದನ್ನು ಸಮಾಪ್ತಿ ಮಾಡ್ಕೋ, ಕಲ್ಯಾಣಮಯವನ್ನಾಗಿ ಮಾಡ್ಕೋ, ಶುಭವನ್ನಾಗಿ ಮಾಡ್ಕೋ ಈ ನರಜನ್ಮವನ್ನು ಅಂತೇಳಿ ನಮ್ಮ ಬದುಕನ್ನು ಪೂರ್ಣಗೊಳಿಸ್ತಾನೆ ಆ ಗುರು. ಆ ಗುರು ಮಹಿಮೆ, ಗುರು ಮಹತ್ವ ಇವುಗಳನ್ನೆಲ್ಲ ಅವಹೇಳನ ಮಾಡಕ್ಕೆ ಹೋಗ್ಬಾರ್ದು, ತಿಳಿಯದೆ ಅವಹೇಳನ ಮಾಡಬಾರ್ದು. ಯಾರನ್ನು ಅವಹೇಳನ ಮಾಡಕ್ಕೆ ಹೋಗ್ಬಾರ್ದು. ಅವ್ರ ವಿಚಾರ ಗೊತ್ತಿಲ್ಲದೆ ಅವ್ರನ್ನ ಅವಹೇಳನ ಮಾಡಬಾರ್ದು. ಹೀಗೆ ಯಾರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಹೇಳುದು, ಸುಮ್ಮನೆ ಎಲ್ಲ ಹೇಳ್ತಾರೆ, ಯಾರು ಮಾಡ್ತಾ ಇಲ್ಲ. ನಿಜ, 99% ನಿಜ.
ಸಾಧನೆ ಯಾರು ಮಾಡ್ತಾ ಇಲ್ಲ ಅಂತ. 99 ಭಾಗ ನಿಜ, 1 ಭಾಗ ಸಾಧನೆ ಮಾಡ್ತಾ ಇರೋರು ಇದ್ದಾರೆ ಪ್ರಪಂಚದ ಮೇಲೆ ಇದ್ದಾರೆ, ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ, ತೋರಿಸ್ಕೊಳ್ಳೋದಿಲ್ಲ. ಅವಾಗ ಹೇಳಿದೆ, ನಮ್ಮ ಗುರುಗಳು ಹನುಮಾನ್ ಸಾಹೇಬರು ಆ ಸಾಧನೆ ಮಾರ್ಗದಲ್ಲಿ ಇದ್ದು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಅದೇ ರೀತಿ ಕಾಶಿನಲ್ಲಿದ್ದಾರೆ, ಬುರಾನ್ಪುರದಲ್ಲಿದ್ದಾರೆ, ಛತ್ತೀಸ್ಗಢ್ನಲ್ಲಿದ್ದಾರೆ, ಅನೇಕ ಮಹಾತ್ಮರು ಇದ್ದಾರೆ. ತಿಳಿದೇ ಮಾತಾಡೋಕ್ಕೋಗ್ಬಾರ್ದು. ಅದಕ್ಕೆ ಅವಹೇಳನ ಯಾರನ್ನು ಮಾಡಬೇಡಿ ಅಂತೇಳಿ ಅಭಿಲಾಷ್ ಸಾಹೇಬ್ ಹೇಳೋದು. ಯಾಕೆ ಗೊತ್ತಿರೋದಿಲ್ಲ ನಮಗೆ ಅವ್ರು ಹೇಗಿರ್ತಾರೋ ಏನು ಕತೆನೋ. ಅವ್ರು ಯಾವ್ದಾದ್ರು ಪೂಜೆ ಮಾಡಲಿ, ಆತ್ಮಜ್ಞಾನಿನೇ ಆಗಿರಲಿ, ಮಹಾತ್ಮರು ಅನ್ನಿಸ್ಕೊಂಡವರು, ಗುರುಗಳು ಅನ್ನಿಸ್ಕೊಂಡವರು ಇರೋ ಒಂದು ನೀತಿಗಳು ನಮಗೆ ಗೊತ್ತಿಲ್ಲ. ನಾವು ಯಾಕೆ ಅವಹೇಳನ ಮಾಡಬೇಕು? ನಾವು ಯಥಾರ್ಥ ತಿಳಿತಾ ಇದ್ದೀವಿ, ಯಥಾರ್ಥ ಕಡೆ ಗಮನ ಕೊಡೋಣ. ಆದರೆ ಅವರು ಮಹಾತ್ಮರು, ಅವ್ರು ಯಾವುದನ್ನ ಪೂಜೆ ಮಾಡಲಿ, ಗೌರವಿಸೋಣ, ಅವ್ರಿಗೆ ಗೌರವ ಕೊಡೋಣ, ಅವಹೇಳನ ಮಾಡಬೇಡಿ. ಅಭಿಲಾಷ್ ಸಾಹೇಬರು ಅವಹೇಳನ ಮಾಡಿದ್ರೆ ನಾವು ಸಾಧಕರಲ್ಲ. ಸಾಮಾನ್ಯ ಪ್ರಜೆನ, ಸಾಮಾನ್ಯ ವ್ಯಕ್ತಿನ ಅವಹೇಳನ ಮಾಡಬಾರ್ದು ಅಂತ ಅಭಿಲಾಷ್ ಸಾಹೇಬರ ಉಪದೇಶ. ಯಾಕೆ ಮಾಡಬೇಕು? ಅದೊಂದು ಪಾಪದ ಕಾರ್ಯ. ತಿಳಿದೆ ಅವರನ್ನು ಅವಹೇಳನ ಮಾಡೋದು ಇವೆಲ್ಲ, ಅದನ್ನು ಮಾಡಬೇಡಿ. ಧೂರ್ತ ಗುರುಗಳಿರ್ತಾರೆ, ಎಚ್ಚರಿಕೆಯಿಂದ ಇರಿ. ಎಚ್ಚರಿಕೆಯಿಂದ ನೀವು ಗುರುನ ಮಾಡಿ. ಯಾವಾಗ ನಿಮಗೆ ಒಳ್ಳೆ ಗುರು ಸಿಕ್ಬಿಡ್ತಾನೋ ಆತನಲ್ಲಿ ನಿಷ್ಠೆ, ಶ್ರದ್ಧೆ, ಭಕ್ತಿಯಿಂದ ನಡ್ಕೊಳ್ಳಿ. ಏನೇನು ನಿರ್ದೇಶನ ಕೊಡ್ತಾನೋ ಅದನ್ನು ಪಾಲನೆ ಮಾಡಿ. कबीर साहब ಹೇಳ್ತಾರೆ, हे संतो अपने हृदय में सदगुरु के प्रति भक्ति भावना लाओ. सदगुरु की भक्ति करने के तुम्हारा जीवन में ज्ञान और वैराग्य उत्पन्न होगा ಹೇಳ್ತಾರೆ ಕಬೀರ್ ಸಾಹೇಬ್ ಹೇಳ್ತಾರೆ. ಹೇ ಸಂತರೇ, ಎಲ್ರಿಗೂ ಹೇಳ್ತಾ ಇರೋದು, ಸಂತರಿಗೆ ಅಂತಲ್ಲ, ಎಲ್ಲರಿಗೂ ಸಹ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನಗಳಿಗೆ ಎಲ್ಲರಿಗೂ ಸಹ, ಯಾರು ಸತ್ಸಂಗ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಸಹ. ಸಂತಂದರೆ ದೀಕ್ಷೆ ತೆಗೆದುಕೊಂಡು ಗುರುವಿನ ಮಾರ್ಗದಲ್ಲಿ ನಡೀತಾ ಇರೋ ಸಂತರು ಇದ್ದಾರೆ, ಅವ್ರಿಗೂ ಸಹ ಹೇಳ್ತಾ ಇದ್ದಾರೆ. ಸತ್ಸಂಗ ಕೇಳ್ತಾ ಇರೋರು ಸಂತರೇ. ಹೇ ಸಂತ, ಹೃದಯದಲ್ಲಿ ಗುರುವಿನಲ್ಲಿ ಭಕ್ತಿ ಭಾವನೆಯನ್ನು ಉತ್ಪತ್ತಿ ಮಾಡ್ಕೋ. ಯಾವಾಗ ನೀನು ಭಕ್ತಿ ಭಾವನೆಯಿಂದ ನಡ್ಕೊಳ್ತೀಯೋ ನಿನ್ನ ಜೀವನದಲ್ಲಿ ಜ್ಞಾನ ಮತ್ತು ವೈರಾಗ್ಯ ಉಂಟಾಗುತ್ತೆ. ಜ್ಞಾನ ನಮಗೆಲ್ಲ ಇಲ್ವಾ? ಇದೆ ಜ್ಞಾನ, ವ್ಯಾವಹಾರಿಕ ಜ್ಞಾನ ಇದೆ, ಪ್ರಾಪಂಚಿಕ ಜ್ಞಾನ ಇದೆ, ಆದರೆ ಆತ್ಮಜ್ಞಾನ ಇಲ್ಲ. ಆತ್ಮ ಅಂದರೆ ನನ್ನ ಸ್ವರೂಪ, ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಚೈತನ್ಯ, ಸತ್ಯನಾಮ, ಅನೇಕ ಹೆಸರುಗಳನ್ನ ಇಟ್ಟಿದ್ದಾರೆ. ಅದರ ಅರಿವು ಉಂಟಾಗುತ್ತೆ, ನಿನಗೆ ಅದರ ಅರಿವು ಉಂಟಾಗುತ್ತೆ, ಮತ್ತು ವೈರಾಗ್ಯ ಪ್ರಾಪ್ತಿಯಾಗುತ್ತೆ. ವೈರಾಗ್ಯ ಯಾಕೆ ಬೇಕು ನಮಗೆ? ಯಾಕೆ ವೈರಾಗ್ಯ ಬೇಕು ಅಂತಂದರೆ, ಈ ಪಂಚಜ್ಞಾನೇಂದ್ರಿಯಗಳ ಶಬ್ದ ಸ್ಪರ್ಶ ರೂಪ ರಸಗಂಧ ಇವುಗಳದ ಚಪಲ ಮನುಷ್ಯನಿಗೆ ನಿಲ್ಲೋದಿಲ್ಲ. ತಿನ್ನಬೇಕು, ನೋಡಬೇಕು. ಅದರಿಂದ ದುಃಖ ಅನ್ನೋದು ಗೊತ್ತಿದ್ರೂ ಸಹ ಮತ್ತೆ ಮತ್ತೆ ಅದರಲ್ಲಿ ಬೀಳ್ತಾ ಇರ್ತಾನೆ, ನೋವು ಅನುಭವಿಸ್ತಾ ಇರ್ತಾನೆ. ಆ ನೋವುಗಳಿಂದ ಬಿಡುಗಡೆ ಆಗಬೇಕಾದ್ರೆ ವೈರಾಗ್ಯ ಬೇಕು. ವೈರಾಗ್ಯ ಅಂದರೆ ಅದ್ರ ಮೇಲಿರ್ತಕ್ಕಂಥ ಆಸೆ, ಪ್ರೇಮ, ಮೋಹ ಇವುಗಳನ್ನು ಬಿಡುವಂತಾಗಬೇಕು. ವೈರಾಗ್ಯ ಪ್ರಾಪ್ತಿ ಆಗಬೇಕಾದ್ರೆ ಗುರುಭಕ್ತಿ ಮಾಡಬೇಕು, ಗುರುವಿನ ಸೇವೆ ಮಾಡಬೇಕು, ಶ್ರದ್ಧೆಯಿಂದ ಆತನ ವಚನಗಳನ್ನು ಪಾಲನೆ ಮಾಡಬೇಕು. ನಿನ್ನಲ್ಲಿರ್ತಕ್ಕಂಥ ಮನೋವಿಕಾರಗಳನ್ನು ದೂರ ಆಗಬೇಕಾದ್ರೆ ಗುರುವನ್ನ ಆಶ್ರಯಿಸಬೇಕು. ಆ ಮನೋವಿಕಾರಗಳನ್ನು ಸುಡುವಂಥ ಶಕ್ತಿಯನ್ನು ದಯಪಾಲಿಸೋನು ಗುರು. ಹಾಗಾಗಿ ನೀನು ಗುರುವನ್ನು ಸ್ಮರಣೆ ಮಾಡು, ಗುರು ಚಿಂತನೆ ಮಾಡು. ಅವನು ತಿಳಿಸ್ಕೊಟ್ಟಿರ್ತಕ್ಕಂಥ ಆತ್ಮಜ್ಞಾನದ ಚಿಂತನೆ ಮಾಡು.
ನಿನ್ನಲ್ಲಿರ್ತಕ್ಕಂಥ ಮನೋವಿಕಾರಗಳಿಂದ ನೀನು ಸುಟ್ಟೋಗ್ತಾ ಇದೆಯಾ, ತೊಂದರೆ ಅನುಭವಿಸ್ತಾ ಇದೆಯಾ, ಕಷ್ಟ ಅನುಭವಿಸ್ತಾ ಇದೆಯಾ. ಆ ತೊಂದರೆ ನಿವಾರಣೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ನೀನು ಪಂಡಿತರ ಹತ್ರ ಹೋಗ್ತೀಯ, ಅವ್ರು ಯಾವುದೋ ಪೂಜೆ ಪುನಸ್ಕಾರಗಳನ್ನ ಹೇಳ್ತಾರೆ, ಅವುಗಳಿಂದ ಬಿಡುಗಡೆ ಆಗೋದಿಲ್ಲ. ಯಾರಿಗೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗೋಗಿದ್ರೆ ಅವ್ರು ರಾಮಕೃಷ್ಣ ಅವರು ಎಲ್ಲರೂ ಗುರುಗಳನ್ನು ಮಾಡ್ತಾ ಇರಲಿಲ್ಲ. ನಮಗೆ ತೋರಿಸ್ಕೊಟ್ಟಿದ್ದಾರೆ ಅವರು, ಗುರುನ್ ಮಾಡಬೇಕು ಪ್ರತಿಯೊಬ್ಬರು ಅಂತೇಳಿ. ಗುರುನ್ ಮಾಡೋದ್ರಿಂದನೇ ನಮ್ಮೆಲ್ಲ ಕರ್ಮಗಳು, ಸಂಚಿತ ಕರ್ಮಗಳು ಸುಟ್ಟು ಬೂದಿ ಆಗ್ತವೆ. ನಾವು ಮತ್ತೆ ಹುಟ್ಟೋದಿಲ್ಲ. ಗುರುವನ್ನ ಪೂಜೆ ಮಾಡು. ಗುರುನ ಯಾರು ಮಾಡ್ತಾರೋ ಅವ್ರನ್ನೊಬ್ಬರು ಪೂಜೆ ಮಾಡ್ತಾ ಇದ್ರೆ ಇನ್ಯಾವ ದೇವಿ ದೇವತಾದಿಗಳು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಬೇರೆಯವ್ರಿಗೆಲ್ಲ ಮಾಡಿದ್ದಾರೆ, ಅದನ್ನಾದರೂ ಮಾಡಲಿ, ಜಡಭಕ್ತಿ ಆದರೂ ಮಾಡಲಿ ಅಂತೇಳಿ ಮಾಡಿದ್ದಾರೆ. ಅದರಿಂದ ಅದರ ಮೇಲಿರ್ತಕ್ಕಂಥ ಭಯದಿಂದ ನೀತಿವಂತರಾಗಿ ನಡೀಲಿ, ದಯಾಶೀಲರಾಗಿ ನಡೀಲಿ ಅಂತ. ಆದರೆ ಅದರಿಂದ ಮುಕ್ತಿ ಮೋಕ್ಷ ಇಲ್ಲ, ಬಿಡುಗಡೆ ಇಲ್ಲ. ನೀನು ಬಿಡುಗಡೆ ಆಗಬೇಕಾದ್ರೆ ಸದ್ಗುರುವಿನ ಖಂಡಿತ ನೀನು ಆಶ್ರಯಿಸಬೇಕು. ಸದ್ಗುರು ಈ ಭವಸಾಗರ, ಭವ ಅಂದರೆ ಸಂಸಾರ, ಸಾಗರ ಅಂದರೆ ಸಮುದ್ರ. ಈ ಸಂಸಾರ ಎಂಬ ಸಮುದ್ರನ ಪಾರು ಮಾಡಬೇಕಾದ್ರೆ ಗುರು ನಿನಗೆ ಬೇಕೇ ಬೇಕಪ್ಪ. ಆತ್ಮಜ್ಞಾನ ಎಂಬ ದೋಣಿನಲ್ಲಿ ಗುರು ನಾವಿಕನಾಗಿ ನಿನ್ನನ್ನು ಅದರಲ್ಲಿ ಕುಳ್ಳಿರಿಸಿಕೊಂಡು ಪಾರು ಮಾಡ್ತಾನೆ. ಆ ದೋಣಿನಲ್ಲಿ ಇನ್ಯಾರೂ ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ, ಯಾರು ಈ ವಿಚಾರಗಳನ್ನು ತಿಳ್ಕೊಂಡು ತಮ್ಮಲ್ಲಿರ್ತಕ್ಕಂಥ ವಿಕಾರಗಳನ್ನು ತ್ಯಾಗ ಮಾಡ್ತಾರೋ ಅವರು ಖಂಡಿತವಾಗಲೂ ಸ್ವಯಂ ಮುಕ್ತರಾಗ್ತಾರೆ ಮತ್ತು ಬೇರೆಯವ್ರಿಗೂ ಮುಕ್ತಿ ಮಾರ್ಗ ತೋರಿಸೋಕ್ಕೆ ಸಹಾಯಕರು ಆಗ್ತಾರೆ. ಅದರಿಂದ ಸತ್ಸಂಗಕ್ಕೆ, ಗುರುಗಳಿಗೆ ನಿಮ್ಮ ಬಂಧುಗಳನ್ನು, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ತಿಳಿಲಿ ಅವರು ಸಹ ಜ್ಞಾನ, ನಿಮ್ಮ ಮೂಲಕ ಅವ್ರಿಗೂ ತಿಳ್ಕೊಳ್ಳಿ. ಅವರು ತಿಳ್ಕೊಳ್ಳಿ. ನಿಜವಾದ ಸತ್ಯ ಭಗವಾನ್ ಯಾರು ಅಂತಂದರೆ, ಸತ್ಯ ಅಂದರೆ ಸತ್ಯವಾದ ದೇವರು ಯಾರು ಅಂದರೆ ಗುರು, ಸದ್ಗುರುಗಳು. ಅವರನ್ನು ನೀವು ಪೂಜಿಸಿ. ಕಳೆದ ವಾರ ಹೇಳಿದ್ವಿ, ಸಗುಣ ಭಗವಾನ್, ನಿರ್ಗುಣ ಭಗವಾನ್. ಸಗುಣ ಭಗವಾನ್ ಯಾರು ಅಂದರೆ ತಂದೆ ತಾಯಿಗಳು, ಗುರು ಹಿರಿಯರು, ಸದ್ಗುರುಗಳು. ಇವ್ರ ಸೇವೆನ ನೀವು ಅಗತ್ಯವಾಗಿ ಮಾಡಬೇಕು, ಪೂಜಿಸಬೇಕು. ಮತ್ತು ನಿರ್ಗುಣ ಭಗವಾನ್ ಯಾರು? ನಮ್ಮ ಸ್ವರೂಪ, ನಮ್ಮ ಆತ್ಮ, ನಮ್ಮ ಚೈತನ್ಯ, ನಮ್ಮ ಸತ್ಯನಾಮ, ನಿಮ್ಮೆಲ್ಲರ ಸತ್ಯನಾಮ, ನಿಮ್ಮೆಲ್ಲರ ಆತ್ಮ. ಇದು ನಿರ್ಗುಣ. ಸಗುಣ ಅಂದರೆ ಗುಣ ಇರತಕ್ಕಂಥವ್ರು, ಒಳ್ಳೆ ಗುಣಗಳನ್ನು ಧಾರಣೆ ಮಾಡಿರ್ತಕ್ಕಂಥವ್ರು. ತಂದೆ ತಾಯಿಗೂ ಒಳ್ಳೆ ಗುಣ ಇಲ್ಲ ಅಂತ ಅಂದರೆ ಅದನ್ನು ನೀನು ಲೆಕ್ಕಿಸ್ಬೇಡಿ. ಅವ್ರು ನಿನಗೆ ಜನ್ಮ ಕೊಟ್ಟವರು, ಪೂಜೆ ಮಾಡಿ. ಇನ್ನು ಸದ್ಗುರುಗಳು ಒಳ್ಳೆ ಗುಣಗಳಿಂದ ಕೂಡಿರ್ತಾರೆ, ಅವ್ರನ್ನ ಪೂಜೆ ಮಾಡಿ. ಯಾಕೆಂದರೆ ಮೋಕ್ಷದ ದಾರಿ ತೋರಿಸ್ತಾರೆ. ನಿರ್ಗುಣ ಅಂದರೆ ಯಾವುದೇ ಪರಿವರ್ತನೆ ಯಾವುದೇ ಗುಣದ ಪರಿವರ್ತನೆ ಇಲ್ಲದಿರ್ತಕ್ಕಂಥ ಅವನು ಸ್ವರೂಪನು. ಅವನು ಪರಿವರ್ತನೆ ಆಗೋದಿಲ್ಲ, ದೇಹ ಪರಿವರ್ತನೆ ಆಗುತ್ತೆ. ಆದರೆ ಆತ್ಮನು ಯಾವುದೇ ಪರಿವರ್ತನೆ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ, ದಪ್ಪ ಆಗಲ್ಲ, ಸಣ್ಣ ಆಗಲ್ಲ, ಈ ರೀತಿಯಾಗಿ ಪರಿವರ್ತನೆ ಆಗಲ್ಲ. ಮನಸ್ಸು ಚಂಚಲ ಆದಂಗೆ ಅದು ಪರಿವರ್ತನೆ ಆಗೋದಿಲ್ಲ, ಇದ್ದಾಗೆ ಇರುತ್ತೆ. ಅದಕ್ಕೆ ನಿರ್ಗುಣ. ಅದರ ಲಕ್ಷಣ ಏನು ಅಂತಂದರೆ ಎಲ್ಲವನ್ನ ಅರಿಯೋದು, ಎಲ್ಲರನ್ನ ಅರಿಯುತ್ತೆ. ಯಾವುದೋ ನಿರ್ಗುಣ ಆತ್ಮಸ್ವರೂಪನು ಎಲ್ಲರನ್ನ ಅರಿತಾನೆ. ಅದಕ್ಕೆ ವಿರುದ್ಧವಾದದ್ದು ಜಡ. ಇವೆಲ್ಲ ಜಡ ವಸ್ತುಗಳು.
ನಾವೇನೇನು ನೋಡ್ತಾ ಇದ್ದೀವಿ, ದೇಹ ಮೊದಲುಗೊಂಡು ನಿಮ್ಮ ದೇಹ, ನಮ್ಮ ದೇಹ ಮತ್ತು ಪ್ರಾಪಂಚಿಕ ವಸ್ತುಗಳು ಎಲ್ಲವೂ ಜಡ. ಈ ದೇಹದಿಂದ ಆತ್ಮನು ದೂರ ಹೊರಟೋದ್ಮೇಲೆ ಇದೇನು ಅರಿಯುತ್ತಾ? ಇಲ್ಲ, ಅರಿಯೋದಿಲ್ಲ. ಅದನ್ನ ಹೆಣ ಅಂತಾರೆ, ಸುಟ್ಟಾಕ್ತಾರೆ, ಏನು ಮಾಡ್ತಾರೆ, ಎದ್ದು ಬರೋದಿಲ್ಲ. ಅದು ಜಡ. ಇನ್ನು ಪ್ರಾಪಂಚಿಕ ಭೋಗ ವಸ್ತುಗಳು ಅವು ಸಹ ಜಡವೇ. ಅವುಗಳಿಂದ ಏನು ಆಹಾರದಿಂದ ನಮ್ಮ ಹೊಟ್ಟೆ ತುಂಬುತ್ತೆ ಹೊರತು ಶಾಶ್ವತವಾದ ಹಸಿವನ್ನು ನೀಗಿಸುತ್ತಾ ಅದು? ಇಲ್ಲ. ಕೇವಲ 3-4 ಗಂಟೆಗಳು ಬೇಕು ಆಹಾರ, ದೇಹ ನಿರ್ವಹಣೆಗೆ ಬೇಕು. ಹಾಗಾಗಿ ಅವುಗಳ ಮೇಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಬಿಡೋದೇ ವೈರಾಗ್ಯ. ನಾನು ಇದೇ ತಿನ್ನಬೇಕು, ಇದೇ ಮಾಡಬೇಕು. ಸಮಯಕ್ಕೆ ಏನು ಸಿಗುತ್ತೋ ಅದನ್ನು ತೆಗೆದುಕೊಳ್ಳಿ. ಅನಾಸಕ್ತರಾಗಿ ಜೀವನ ನಡೆಸಿ. ಅನಾಸಕ್ತರಿಗೆ ತೀವ್ರವಾದ ಆಸಕ್ತಿ ಇಲ್ಲದೆ ಇರೋದು, ತಿನ್ನೋದ್ರ ಮೇಲೆ, ಉಡೋದ್ರ ಮೇಲೆ. ಅನುಕೂಲ ಇದ್ದರೆ ತೆಗೆದುಕೊಳ್ಳಿ. ಅನುಕೂಲ ಇರೋರು ಸಹ ಅನಾಸಕ್ತರಾಗಿ ಜೀವನ ಮಾಡಬೇಕು. ಅದ್ರ ಮೇಲೆ ಆಸಕ್ತಿ ಇದ್ದರೆ ವೃದ್ಧಾಪ್ಯದಲ್ಲಿ ಅದರ ಒಂದು ಚಪಲ ಕಾಡುತ್ತೆ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡ್ಕೊಳ್ಳಿ. ಈ ಎಲ್ಲ ವಿಚಾರವನ್ನು ತಿಳಿಸ್ಕೊಡತಕ್ಕಂಥ ಮಾರ್ಗದರ್ಶಕನು ಯಾರು ಅಂದರೆ ಗುರು. गुरु उनका छोड़कर कोई दूसरा तुम्हारा सहायक या मार्गदर्शक नहीं है. ಅವನು ಬಿಟ್ಟು, ಸದ್ಗುರು ಬಿಟ್ಟು ಬೇರೆ ಮಾರ್ಗದರ್ಶಕರು ಯಾರೂ ಇಲ್ಲ ನಿನಗೆ. ಈ ಮತ್ತೆ ಹುಟ್ಟು ಸಾಳ ಬಂಧನದಿಂದ ಬಿಡುಗಡೆ ಮಾಡತಕ್ಕಂಥ ಯಾರೂ ಸಹಾಯ ಮಾಡುವಂಥವ್ರಿಲ್ಲ. ಪ್ರಪಂಚದಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಆ 33 ಕೋಟಿ ದೇವತೆಗಳಿಂದಲೂ ಸಹ ಸಾಧ್ಯ ಇಲ್ಲ. ಬರೆದುಬಿಟ್ಟಿದ್ದಾರೆ ಪುರಾಣಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ಮಹಾತ್ಮರು ಬರೆದುಬಿಟ್ಟಿದ್ದಾರೆ. ಜ್ಞಾನ ವೈರಾಗ್ಯ ಸಂಪನ್ನದಿಂದ ಕೂಡಿರ್ತಕ್ಕಂಥ ಸದ್ಗುರುವಿನೇ ಪೂರಾ ಸಾಹೇಬ್, ಪೂರ್ಣವಾದ ದೇವರು. ಇನ್ನೆಲ್ಲ ಅಪೂರ್ಣ. ಹೇಗೆ ಅಪೂರ್ಣ? ಅವರನ್ನು ಪೂಜೆ ಮಾಡಿದರೆ ಅದರ ಫಲ ಅನುಭವಿಸೋದಕ್ಕೆ ಮತ್ತೆ ನಾವು ಜನ್ಮ ತಾಳಬೇಕು. ಅದ್ರ ಫಲ ನಾವೇ ಅನುಭವಿಸ್ಬೇಕು. ಒಂದು ದಾನ ಮಾಡಿದ್ವಿ, ಒಂದು ದೇವಸ್ಥಾನಕ್ಕೋ ಮತ್ತೊಂದು ಮಾಡಬಾರ್ದು ಅಂತೇನಿಲ್ಲ. ಮಾಡಿ ಅದ್ರ ಫಲ ಅನುಭವಿಸೋಕ್ಕೆ ನಾವು ಮತ್ತೆ ಹುಟ್ಟಬೇಕು. ಹಾಗಾಗಿ ದಾನ ಮಾಡೋದಾದರೆ ಗುರುವಿಗೆ ದಾನ ಮಾಡಿ. ಆಶ್ರಮಗಳು ನಡೀತಾ ಇದ್ದಾವೆ, ಅವುಗಳಿಗೆ ದಾನ ಮಾಡಿ. ಅಲ್ಲೂ ಅನ್ನದಾನ ನಡೆಯುತ್ತೆ, ಮಾಡಿ. ಎಲ್ಲೆಲ್ಲಿ ನಿಮಗೆ ಒಳ್ಳೆಯದು ಅನ್ನೋದು ಕಂಡು ಬರುತ್ತೋ ಅಲ್ಲಿ ಮಾಡಿ, ತಪ್ಪೇನಿಲ್ಲ. ಆದರೆ ಅದ್ರ ಜೊತೆಯಲ್ಲಿ ಆಧ್ಯಾತ್ಮ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಅವನೇ ಪೂರಾ ಸಾಹೇಬ್. ಸಂತುಷ್ಟನಾಗಿ ಕೃತಾರ್ಥರಾಗಿ ನೀವು ಅರ್ಧಂಬರ್ಧ ತಿಳಿದಿರೋ ಗುರುಗಳನ್ನು ಮಾಡಿದ್ರೆ ನೀವು ನಿಮ್ಮಲ್ಲಿರ್ತಕ್ಕಂಥ ವಿವೇಕ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಹೊರಟೋಗ್ಬಿಡುತ್ತೆ. ಎಚ್ಚರ ಇರಲಿ. ಯಾರಿಗೆ ಒಳ್ಳೆ ಸತ್ಯವಾದ ಗುರು ಸಿಗೋದಿಲ್ವೋ ಅವನು ಅಶಾಂತಿಯಿಂದ, ಭಯಭೀತದಿಂದ ನರಳ್ತಾ ಇರ್ತಾನೆ. ಅಶಾಂತಿಯನ್ನು ದೂರ ಮಾಡ್ಕೊಳ್ಳೋಕ್ಕೆ ದೇಶ ಸುತ್ತುತ್ತಾನೆ, ತೀರ್ಥಯಾತ್ರೆ ಮಾಡ್ತಾನೆ. ಭಯನ ದೂರ ಮಾಡ್ಕೊಳ್ಳೋಕ್ಕೆ ತೀರ್ಥಯಾತ್ರೆ ಮಾಡ್ತಾನೆ, ದೇಶ ಸುತ್ತುತ್ತಾನೆ. ಅವುಗಳಿಂದ ಏನೂ ಪ್ರಯೋಜನ ಇಲ್ಲ. ತಾತ್ಕಾಲಿಕ ಶಾಂತಿ ಸಿಗುತ್ತೆ ಅಷ್ಟೇ. ಒಂದು ಪೂಜೆ ಪುನಸ್ಕಾರ ಮಾಡೋದ್ರಿಂದ ತಾತ್ಕಾಲಿಕವಾದ ಶಾಂತಿ ಸಿಗುತ್ತೆ. ಮತ್ತೆ ಅದೇ ಭಯ, ಮುಪ್ಪಿನ ಭಯ, ಮರಣದ ಭಯ, ಮುಪ್ಪಿನ ಚಿಂತೆ, ಮರಣದ ಚಿಂತೆ, ಇದು ಜನ್ಮಕ್ಕೂ ಇರುತ್ತಪ್ಪ. ಈ ಜನ್ಮಾಂತರಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ಗುರುನ ಮಾಡು. ಆ ಜೀವ ಸ್ವರೂಪದ ವಿಚಾರ ಹೇಳ್ತಾರೆ
ಶುದ್ಧ ಬುದ್ಧ ಮುಕ್ತನು ನಮ್ಮ ಸ್ವರೂಪ ಶುದ್ಧವಾಗಿದೆ. ಅಲ್ಲೇನೊಂದು ಮಲಿನ ಇಲ್ಲ. ದೇಹ ಮಲಿನದಿಂದ ಕೂಡಿದೆ. ಎಷ್ಟಿದೆ ಒಳಗಡೆ? ರಕ್ತ, ಮಾಂಸ, ಮೂಳೆ, ಮಲ, ಮೂತ್ರ ಎಲ್ಲವೂ ತುಂಬಿಕೊಂಡಿದೆ. ಆದರೆ ಸ್ವರೂಪ ನಮ್ಮ ಸ್ವರೂಪ ಶುದ್ಧವಾಗಿದೆ. ಬುದ್ಧ ಜ್ಞಾನ ಸ್ವರೂಪನು. ನೀನು ನಿಜವಾದ ಗುರುನ ಮಾಡಿದ್ರೆ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಸ್ವರೂಪದ ಪರಿಚಯ ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಮ ಜ್ಞಾನವನ್ನು, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಸ್ವರೂಪವನ್ನು ಪರಿಚಯ ಮಾಡಿಸೋದಿಲ್ಲ ಬೇರೆ ಗುರುಗಳನ್ನು ಮಾಡಿದ್ರೆ. ಅದಕ್ಕೆ ಗುರುಗಳನ್ನು ಮಾಡು. ಮುಕ್ತ ಸ್ವರೂಪನು ಅವನೇ ಮುಕ್ತಿ ಕೊಡತಕ್ಕಂಥವನು ನಿಮ್ಮ ಸ್ವರೂಪವೇ. ಬೇರೆ ಯಾರೂ ಕೊಡೋಕ್ಕಾಗೋದಿಲ್ಲ. ಗುರು ಮಾರ್ಗದರ್ಶಕನಾಗಿರ್ತಾನೆ. ಅವನ ಕೃಪೆ ಬೇಕು. ಅವನ ಸಾಧನೆಗಳನ್ನು ತಿಳಿಸ್ಕೊಟ್ಟಿದ್ದನ್ನು ಶಿಷ್ಯನು ಮಾಡಬೇಕು. ಈ ಅನಾದಿ ಕಾಲದಿಂದ ನಾವು ಮರ್ತೋಗ್ಬಿಟ್ಟಿದ್ದೀವಿ. ನಮ್ಮ ಸ್ವರೂಪವನ್ನು ಮರ್ತಿದ್ದೀವಿ. ಈಗ ನಮಗೆ ಒಂದು ಅವಕಾಶ ಬಂದಿದೆ, ಸುವರ್ಣ ಅವಕಾಶ. ಅದಕ್ಕೆ ಕರಿಯೇ ನಿತ್ ಸತ್ ಸಂಗಕೋ ಬಾಧಾ ಸಕಲ ಮಿಠಾಯ್ ಐಸಾ ಅವಸರ ನಾಮಿಲೆ ಭೌರಿ ನರ್ತನಪಾಯ್. ಸತ್ಸಂಗವನ್ನು ಮಾಡಿ. ಕರಿಯೇ ನಿತ್ ಸತ್ ಸಂಗಕೋ. ಪ್ರತಿನಿತ್ಯ ಮಾಡಿ. ಪ್ರತಿನಿತ್ಯ ಮಾಡಲಿಕ್ಕಾಗೋದಿಲ್ಲ. ಹೇಳಿದ್ದನ್ನು ಮನನ ಮಾಡ್ಕೊಳ್ಳಿ. ಓದು ಬರೋದಿದ್ದರೆ ಬರೆಯಿರಿ, ಓದಿರಿ, ಅದ್ರ ಬಗ್ಗೆ ವಿಚಾರ ಮಾಡಿ. ಯಾರು ಗುರುಗಳು ಹೇಳ್ಕೊಟ್ಟಕ್ಕಂಥ ವಿಚಾರಗಳನ್ನು, ಗ್ರಂಥಗಳನ್ನು ಓದೋದು, ಮನನ ಮಾಡೋದು. ಕರಿಯೇ ನಿತ್ ಸತ್ ಸಂಗಕೋ ಬಾಧಾ ಸಕಲ ಮಿಠಾಯ್. ಬಾಧ ಅಂದರೆ ತೊಂದರೆಗಳು, ಬಾಧೆಗಳು, ಎಲ್ಲ ರೀತಿಯ ಬಾಧೆಗಳು ದೂರ ಮಾಡ್ತಾನೆ. ಆದಿ ದೈವಿಕ ದುಃಖ, ಆದಿ ಭೌತಿಕ ದುಃಖ, ಆಧ್ಯಾತ್ಮಿಕ ದುಃಖ, ಬಾಧೆಗಳು ಎಲ್ಲರಿಗೂ ಇದೆ ನೋಡಿ. ಇದು 3 ರೀತಿಯ ಬಾಧೆಗಳು. ಅವುಗಳಿಂದ ದೂರ ಮಾಡ್ತಾನೆ. ಅನಾದಿ ಕಾಲದಿಂದ ಇದನ್ನು ಮರೆತು ನಾವು ಅನೇಕ ಜನ್ಮಗಳಲ್ಲಿ, ಭವಬಂಧನಗಳಲ್ಲಿ ಬಂಧಿತರಾಗಿದ್ದೀವಿ, ಸುತ್ತುತ್ತಾ ಇದ್ದೀವಿ. 84 ಲಕ್ಷ ಜೀವರಾಶಿಗಳಲ್ಲಿ ಸುತ್ತಾ ಇದ್ದೀವಿ. ಇದು ನಿಜಾನ ಅಂತ ಕೇಳ್ಬಿಡ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಪ್ರಶ್ನೆ ಮಾಡ್ತಾರೆ, 84 ಲಕ್ಷ ಜೀವರಾಶಿಗಳು, ಇದು ನಿಜಾನ ಸ್ವಾಮಿ? ಅದಕ್ಕೆ ನಾವು ಉತ್ತರ ಕೊಟ್ವಿ. ಗ್ರಂಥಗಳ ಆಧಾರದ ಮೇಲೆ ನಾವು ಇಲ್ಲಿ ವರ್ಣನೆ ಮಾಡ್ತಾ ಇರೋದು. ಮಹಾತ್ಮರು ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಮಹಾತ್ಮರು ತಿಳಿಸಿದ್ದಾರೆ. ಗ್ರಂಥಗಳ ಆಧಾರದ ಮೇಲೆ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಇನ್ನೂ ಹೆಚ್ಚು ವಿಚಾರ ಮಾಡೋದಾದರೆ ಹೇಳ್ತಾರೆ, ಪೂರ್ವಜನ್ಮದ ಸುಕೃತ ಫಲದಿಂದ ನಾವು ಇಲ್ಲಿ ಬಂದಿದ್ದೀವಿ ಅಂತ. ಸುಕೃತ ಮಾಡದೇ ಇರೋರು, ಪುಣ್ಯ ಫಲ ಮಾಡದೇ ಇರೋರು ಯಾವ ರೀತಿ ನರಳ್ತಾ ಇದ್ದೀವಿ ಅಂತ ನಾವು ನೋಡಿದಾಗ, ವಿಮರ್ಶೆ ಮಾಡಿದಾಗ ನಮಗೆ ಅರಿವಾಗುತ್ತೆ. ಓ, ಇದು ನಿಜ. ಕುಂಟರನ್ನು ಕೂಡ್ರನ್ನು ನೋಡಿದಾಗ ಹೇಳ್ತೀವಲ್ಲ, ವಿಚಾರ ಕೇಳಿದ್ಮೇಲೆ, ಓ, ಇದು ಅವ್ರವ್ರ ಕರ್ಮನಪ್ಪ ಅನುಭವಿಸ್ತಾವೆ ನೋಡಿ. ಅದನ್ನೆಲ್ಲ ನಾವು ಮನನ ಮಾಡಬೇಕು. ಅದನ್ನು ನೋಡಿದಾಗ ಹೌದು, ಕರೆಕ್ಟ್ ಅವ್ರು ಹೇಳಿರೋದು ಅನಿಸುತ್ತೆ. ಬರೀ ಕೇವಲ ಪ್ರಶ್ನೆಗಳನ್ನು ಹಾಕ್ಕೊಂಡು ನಾವು ಪ್ರಶ್ನಾತೀತರಾಗ್ತೀವಿ. ಚಿಂತನೆ ಮಾಡಿದ್ರೆ ನಮಗೆ ಪ್ರಶ್ನೆಗೆ ಉತ್ತರ ನಮಗೆ ಸಿಗುತ್ತೆ. ಈ ಎಲ್ಲ ಪ್ರಶ್ನೆಗಳು ಗುರು ತಿಳಿಸ್ತಾ ಇರ್ತಾನೆ. ಆದರೆ ತಿಳಿದು ಅದನ್ನು ತನ್ನ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ವ್ಯಕ್ತಿನೇ ಮುಕ್ತನಾಗೋದು. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಬೇಚಾರ ಜೀವ ಬಹುತ್ತು ಬಂಧನೋ ಮೇ ಬಂದ್ ಗಯಾ. ಬೇಚಾರ ಮನುಷ್ಯ ಪಾಪದವನು ಅನೇಕ ಬಂಧನಗಳಿಂದ ಬಂಧಿತನಾಗ್ತಾ ಇದ್ದಾನೆ. ಇದನ್ನು ಬಿಡುಗಡೆ ಆಗೋಕ್ಕೆ ಪುರುಷಾರ್ಥವನ್ನು ಸಾಧಿಸಿಕೊಳ್ಬೇಕು. ಅಂದರೆ ತನ್ನ ಸ್ವರೂಪ, ಪುರುಷ ಅಂದರೆ ಇಲ್ಲಿ ಗಂಡಸು ಅಂತಲ್ಲ, ಪುರುಷ ಅಂದರೆ ತನ್ನ ಸ್ವರೂಪ, ಅದನ್ನು ಸಾಧಿಸಿಕೊಳ್ಬೇಕು. ಆ ಪರಮತತ್ವವನ್ನು ಗುರುವಿನ ಮೂಲಕ ಪ್ರಾಪ್ತಿ ಮಾಡಿಕೊಳ್ಬೇಕು. ಆದ್ದರಿಂದ ಗುರುವನ್ನು ನಾವು ಆಶ್ರಯಿಸಬೇಕು. ಗುರುವಿನಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿ ಇವುಗಳನ್ನ ಇಟ್ಟಾಗ ಮಾತ್ರ ಆ ಸದ್ಗುರು ನಮಗೆ ಆತ್ಮಜ್ಞಾನದ ವಿಚಾರವನ್ನು ತಿಳಿಸ್ತಾನೆ. ಇಲ್ಲೂ ಸಹ ಅದೇ ಹೇಳಿದ್ರು, ನೀನು ಏನೇ ಮಾಡಪ್ಪ, ಏನೇ ಮಾಡು. ಎಲ್ಲ ಧರ್ಮಗಳಲ್ಲೂ ಇದೆ ಗುರು ಪರಂಪರೆ. ಎಲ್ಲ ಜೈನ ಧರ್ಮದಲ್ಲಿದೆ, ಬುದ್ಧ ಧರ್ಮದಲ್ಲಿದೆ, ಎಲ್ಲ ಧರ್ಮದಲ್ಲೂ ಇದೆ. ಮತ್ತು ಧರ್ಮದಲ್ಲಿ ನಡೆಯೋ ಗುರುವನ್ನು ನೀನು ಆಶ್ರಯಿಸು. ಅಧರ್ಮದ
ನಡೆಯತಕ್ಕಂಥ ಗುರುನ ಆಶ್ರಯಿಸಬೇಡ. ಅಧರ್ಮದಲ್ಲಿ ನಡೆಯತಕ್ಕಂಥ ಗುರುವನ್ನ ಆಶ್ರಯಿಸಬೇಡ. ಶಿಷ್ಯನಿಗೆ ಜ್ಞಾನದ ದಾಹ ಇರಬೇಕು, ತಿಳಿಬೇಕು, ಬಿಡುಗಡೆ ಆಗಬೇಕು ಅಂತ. ಹೋಗಿ ನನಗೆ ತಿಳಿಸಿ ಅಂತ ಹೇಳಿದ ಕೂಡಲೇ ಗುರು ತಿಳಿಸೋಕ್ಕೆ ತಯಾರಿರೋದಿಲ್ಲ. ಆತನನ್ನು ಅನೇಕ ವಿಧವಾಗಿ ಪರೀಕ್ಷೆ ಮಾಡ್ತಾನೆ. ಇವನು ಇದಕ್ಕೆ ಅರ್ಹನಾ ಇಲ್ಲವಾ ಅಂತ. ಅರ್ಹನಾದರೆ ಮಾತ್ರ ಅವ್ರು ತಿಳಿಸ್ಕೊಡೋದು. ಅಭಿಲಾಷ್ ಸರ್ ಸತ್ಸಂಗವನ್ನು ಕೇಳುವಂಥವ್ರಿಗೆ ಹೇಳಿ, ಕೇಳದೆ ಇಲ್ಲದಂಥವ್ರಿಗೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಹಿಂದೆ ಇತ್ತು ಎಲ್ಲ ಕೇಳೋರು. ಈಗ ಇಲ್ಲ, ಕಡಿಮೆ ಆಗಿದೆ ಅದು. ಯಾರು ಸತ್ಸಂಗಕ್ಕೆ ಬರ್ತಾರೋ, ಶ್ರದ್ಧೆಯಿಂದ ಬರ್ತಾರೋ ಅವ್ರಿಗೆ ಹೇಳಿ. ಮತ್ತು ಯಾರು ಜಾತಿ ಭೇದ ಭಾವ ಮಾಡ್ತಾರೋ ಅವ್ರಿಗೆಲ್ಲ ಸತ್ಸಂಗ ಹಿಡಿಸೋದು ಇಲ್ಲ, ಹೇಳಕ್ಕೂ ಹೋಗಬೇಡಿ. ಸಮಾಜದ ಗುರುಗಳು ಅನೇಕ ಜನ ಇದ್ದಾರೆ. ಒಂದೊಂದು ಸಮಾಜಕ್ಕೆ ಗುರುಗಳಿದ್ದಾರೆ. ಅವರು ಒಳ್ಳೆ ಮಾರ್ಗ ತೋರಿಸಿದ್ರೆ ಅವರು ಗುರುಗಳೇ. ಹಾಗಾಗಿ ಗುರುವಿನ ಹತ್ರ ಜಾತಿ, ಅಂತಸ್ತು ಇವುಗಳನ್ನೆಲ್ಲ ತೋರಿಸ್ಬೇಡಿ. ಜಾತಿಯಿಂದ ಗುರುಗಳನ್ನು ಹುಡುಕಿಕೊಳ್ಳಬಾರದು. ನಮ್ಮ ಜಾತಿ ಗುರು ದೊಡ್ಡವರು, ನಿಮ್ಮ ಜಾತಿ. ಯಾರು ಆಧ್ಯಾತ್ಮ ವಿಚಾರವನ್ನು ಹೇಳ್ತಾರೋ ಗುರುಗಳು, ಅವರು ಎಲ್ಲರಿಗಿನ್ನ ದೊಡ್ಡವರೇ, ಎಲ್ಲ ಗುರುಗಳಿಗಿನ್ನ ದೊಡ್ಡವರು. ಜ್ಞಾನದಿಂದ ಗುರುಗಳನ್ನು ಹುಡುಕಿಕೊಳ್ಳಬೇಕು. ಕೈವತ್ತಾದ್ದು ಜ್ಞಾನ, ಅವರಲ್ಲಿ ಜ್ಞಾನ ಇದೆಯಾ, ಸ್ವರೂಪ ಜ್ಞಾನ ಇದೆಯಾ, ಆತ್ಮಜ್ಞಾನ ಇದೆಯಾ, ವೈರಾಗ್ಯವಂತರ, ಹೇಳಿತಕ್ಕಂಗೆ ನಡೀತಾ ಇದ್ದಾರಾ, ಆಚರಣೆಗಳಲ್ಲಿ ಇದ್ದಾರಾ, ಇವುಗಳನ್ನೆಲ್ಲ ನೋಡಿ ಗುರುವಿನ ಆಶ್ರಯಿಸಿ. ಅಂತರಂಗದ ಸಾಧನೆ ಕಲಿಸೋನೇ ಗುರು. ಶಿಷ್ಯನ ಭಯವನ್ನ ಕಳೆದು ಹಾಕುವವನೇ ಗುರು. ಕೊನೆಗೆ ಎಲ್ಲಿ ಹೇಳ್ತಾರೆ, ಬ್ರಹ್ಮನು ಬರೆದ ಬರಹವನ್ನ ಸುಲಭವಾಗಿ ಅಳಿಸಿ ಹಾಕಿ ಅದಕ್ಕೆ ಪ್ರತಿಯಾಗಿ ಉತ್ತಮವಾದ ಬರಹವನ್ನು ಬರೆದು ಭದ್ರಪಡಿಸಿ ನಿನಗೆ ಮಾರ್ಗ ತೋರಿಸೋನೇ ಗುರುನಪ್ಪ, ನಿನಗೆ ಮಾರ್ಗ ತೋರಿಸೋನೇ ಗುರು. ಹಾಗಾಗಿ ಗುರುವನ್ನು ಅವಶ್ಯಕವಾಗಿ ಪ್ರತಿಯೊಬ್ಬರು ಮಾಡಬೇಕು. ಗುರುಪೌರ್ಣಿಮೆ ಸಂಬಂಧ ಮುಂದಿನ ಭಾನುವಾರ ಆಶ್ರಮದಲ್ಲಿ ಗುರುಪೂಜೆ ಕಾರ್ಯಕ್ರಮ ಇದೆ. ಅದರ ನಂತರ ಆನೇಕಲ್ನಲ್ಲಿ 20ನೇ ತಾರೀಕಿದೆ. ಈ ಎರಡು ಸಾಧ್ಯ ಆದರೆ ಎರಡು ಕಡೆ ಬನ್ನಿ. ಆನೇಕಲ್ಲಲ್ಲಿ ಬರೋಕ್ಕಾಗದೇ ಇರೋರು ಹತ್ತಿರದಲ್ಲೇ ಇದೆ. ದೊಡ್ಡಬಳ್ಳಾಪುರದಲ್ಲಿ ಮಾಮೂಲಿ ಸತ್ಸಂಗ ಇರ್ತಿದೆ, ಬನ್ನಿ. ಈ 2 ವಾರಗಳು ಇಲ್ಲಿ ಇರೋದಿಲ್ಲ. ಮುಂದಿನ ಭಾನುವಾರ ಅದಕ್ಕೆ ಮುಂದಿನ ಭಾನುವಾರ ಮುಂದಿನ ಭಾನುವಾರ ಆಶ್ರಮದಲ್ಲಿ ಇರ್ತಿದೆ. ಆನೇಕಲ್ಲಲ್ಲಿ ಅದಕ್ಕೆ 20ನೇ ತಾರೀಕು ಇರುತ್ತೆ. ಹಾಗಾಗಿ ಸತ್ಸಂಗಕ್ಕೆ ನಿಮ್ಮ ನೆಂಟರಿಷ್ಟರನ್ನ ಬಂಗದು ಬಳಗವನ್ನು ಕರ್ಕೊಂಬನ್ನಿ, ಸತ್ಸಂಗ ಕೇಳಿ, ಅವರು ಉದ್ಧಾರ ಆಗಲಿ, ಅವರು ಕೇಳಲಿ, ಅವರು ಧನ್ಯರಾಗಲಿ ಅಂತ ಹೇಳ್ತಾ ಈ ದಿನ ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಗುರುವಿನ ವಿಚಾರದ ಬಗ್ಗೆ ಹೇಳೋರು ಒಂದು 5 ನಿಮಿಷ ಯಾರಾದರೂ ಹೇಳ್ಬೋದು. ಕಮಲಮ್ಮನವರು ಏನಾದ್ರು ಹೇಳ್ತೀರಾ? ನೀವು ಯಾರಾದರೂ ಹೇಳಿದ್ರೆ ಅದನ್ನ ಹೇಳಿ. ಗುರುವಿನ ಬಗ್ಗೆ ಏನು ಗೊತ್ತಿದೆಯೋ ಅದು ಹೇಳಿ. 5 ನಿಮಿಷ ಅಭ್ಯಾಸ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಹೇಳೋದಕ್ಕೂ ಆಗುತ್ತೆ. ಅದಕ್ಕೆ ಹೇಳಿದ್ದು ಗುರುವಿನ ಮಹಿಮೆ ಬಗ್ಗೆ ಹೇಳ್ತಾರೆ. 7 ಸಮುದ್ರಗಳ ನೀರನ್ನು ಇಂಕನ್ನಾಗಿ ಮಾಡಿಕೊಂಡು, ಈ ಭೂಮಿ ಮೇಲಿರ್ತಕ್ಕಂಥ ಮರಗಳನ್ನೆಲ್ಲ ಲೇಖನಿಯಾಗಿ ಮಾಡಿಕೊಂಡು, ಗುರುವಿನ ಗುಣ ಬರೆದರೂ ಸಾಲದಂತೆ. ಕಬೀರ್ ಸಾಹೇಬ್ ಹೇಳಿರೋದು, ಗುರುವಿನ ಗುಣ ಬರೆದು ಸಾಲದು, ಅಷ್ಟು ಮಹಾ ಉಪಕಾರ ಮಾಡಿದ್ದಾನೆ. 7 ಸಮುದ್ರಗಳ ನೀರನ್ನು ಇಂಕನ್ನಾಗಿ ಮಾಡಿಕೊಂಡು, ಈ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಗಿಡಗಳನ್ನೆಲ್ಲ ಲೇಖನಿಯಾಗಿ ಮಾಡಿಕೊಂಡು, ಗುರುವಿನ ಗುಣವನ್ನು ಬರೆದ್ರೂ ಸಾಲದು, ಅಷ್ಟು ಅಪಾರವಾಗಿದೆ. ಹಾಗಾಗಿ ಅಂಥ ಕರುಣಾಮಯ ಗುರುಪೂರ್ಣಿಮೆ ಸಂಬಂಧ ಪೂಜೆ ಇಟ್ಕೊಂಡಿರೋ ಸಂದರ್ಭದಲ್ಲಿ ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ
ಇದನ್ನು ಸತ್ಸಂಗ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಕಿ ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಗುರು ಮಾತಾ ಜಿ ಕಿ ಸರ್ವ ಸಂತ महंत की जय जय सत्य कबीर सतनाम सत सुकृत सतरत हत कामी साहेब सतरत हत कामी विगत कलेश सततामी विगत कलेश सततामी विभुवनपति स्वामी साहेब जय जय सत्य कबीर जयतु कबीरं नाशक भवपीरं साहेब नाशक भवपीरं दारो मनुज शरीरं दारो मनुज शरीरं शिशुवल शरतीरं साहेब जय जय सत्य कबीर कमल पत्र पर शोभित शोभादित कैसे साहेब शोभादित कैसे नीलाचल पर राजित नीलाचल पर राजित मुक्तामणि जैसे साहेब जय जय सत्य कबीर परम मनोहर रूपम प्रमुदित सुख राशि साहेब प्रमुदित सुख राशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर हम सब उपारण कारण प्रकटे तनदारी साहेब प्रकटे तनदारी पार करो पविहारी पार करो पविहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई न रहावे साहेब जो कोई न रहावे भक्ति पदार्थ पावे मुक्ति पदार्थ पावे भव में नहीं हावे साहेब जय जय सत्य कबीर ज्ञान मूलम गुरुर्मूर्ति पूजा मूलम गुरुपादम मंत्र मूलम वाक्यम मोक्षम मूलम कृपा गुरुमाता च गुरुपिता गुरुदेवने संशया मनसा वाचा कर्मणा तस्मै श्री गुरुपाद सेवे सद्गुरु सत्साहेब चरणारविंदको पाहिलागु पाहिला मंगलम श्री गुरुदेवाय महनीय गुणात्मने मंगलम सर्वलोकशरण्याय साधुरूपाय मंगलम बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय।